ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕನ್ನಿಹಿತಂ ಗುಹಾಯಾಂ ವಿಭ್ರಾಜತೆ ತತ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾತ್ ಯತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ದಕ್ರಂ ವಿಪಾಪಂ ಪರಮೇಷ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯಸಗ್ಗಸ್ತಂ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಹರಿಃ ಓಂ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿಂ ನಂಬಿಹುದ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆನುಮಿಹುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯು ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದಡ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಮಂಕುತಿಮ್ಮ. ಸನ್ಮಾನ್ಯ ಡಿ.ವಿ.ಜಿಯವರು ಮಂಕುತಿಮ್ಮನ ಕಗ್ಗ ಈ ಒಂದು ಶ್ರೇಷ್ಠ ಕೃತಿಯನ್ನು ಕನ್ನಡದ ಜನತೆಗೆ ಬಹಳ ಒಂದು ಪ್ರೀತಿಯಿಂದ ಉತ್ಕೃಷ್ಟವಾದ ಗ್ರಂಥ ಅನ್ನುವಂಥ ರೀತಿಯಲ್ಲಿ ಕರುಣಿಸಿದ್ದಾರೆ. ಸತ್ಯವಾಗಿ ಹೇಳುವುದಾದರೆ ಈ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಜೀವನದ ನಾನಾ ರೀತಿಯ ಸಾವು ನೋವುಗಳಿಗೆ ಹೆದರಿ ಅಂಜಿದ ಅರ್ಜುನನಿಗೆ ಪರಮಾತ್ಮ ಶ್ರೀಕೃಷ್ಣ ಕೊಟ್ಟಂತ ಉಪದೇಶ, ಅದನ್ನು ನಾವು ನೋಡುವಾಗ ಜೀವನದ ಒಂದು ಶಕ್ತಿ, ನಮಗೆ ಸಂಸಾರವನ್ನು ಎದುರಿಸುವಂತಹ ಸಾಮರ್ಥ್ಯ ಅದರಲ್ಲಿ ತುಂಬಿ ತುಳುಕುವ ಹಾಗೆ ಕಾಣುತ್ತೆ. ಈ ಕಗ್ಗವನ್ನು ಓದುವಾಗಲೂ ಕಗ್ಗದ ಈ ಸುಂದರವಾದಂತಹ ಶ್ಲೋಕಗಳನ್ನು ನಾವು ನೋಡ್ತಾ ಹೋಗುವಾಗಲೂ ನಮ್ಮ ಮನಸ್ಸಿನ ನೋವು ಬೇನೆಗಳನ್ನು ಮರೆಯುತ್ತೇವೆ. ಮನಸ್ಸು ಚಿತ್ತ ಪ್ರಸಾದವನ್ನು ಪಡೆಯುತ್ತದೆ, ಶಾಂತಿ ಆನಂದವನ್ನು ಹೊಂದುತ್ತೆ. ಎಷ್ಟು ಸತ್ಯ! ಡಿ.ವಿ.ಜಿಯವರು ಉಪನಿಷತ್ತುಗಳು, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರ ಈ ಪ್ರಸ್ಥಾನ ತ್ರಯಗಳನ್ನು ಕೂಡ ಗುರುಮುಖೇನ ಕಲಿತವರು. ಮಾತ್ರವಲ್ಲ, ಶಾಸ್ತ್ರಿತನದಿಂದಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಕಗ್ಗದಲ್ಲೇ ಅವರು ಹೇಳುವುದಾಗೆ ಶಾಸ್ತ್ರವನ್ನೇನೂ ಕಲಿತಿದ್ದಾರೆ ಸತ್ಯ. ಆದರೆ ಈ ಕಗ್ಗದಲ್ಲಿ ಬರುವಂತಹ ಅನುಭವದ ಮಾತು ಅವರ ಜೀವನದಲ್ಲಿ ಅವರಾಗಿ ಸಾಕಷ್ಟು ಕಷ್ಟ, ನಷ್ಟ, ನೋವು, ಬೇನೆ ಎಲ್ಲವನ್ನು ಅನುಭವಿಸಿ ಜೀವನದ ಎಲ್ಲ ರೀತಿಯ ತಾಪತ್ರಯಗಳಲ್ಲಿ
ತಾವಾಗಿ ನೊಂದು ಬೆಂದು ಮಿಂದು ಪಕ್ವವಾದವರು. ಆದ್ರಿಂದ ಜೀವನದ ರಸಪಾಕ ಈ ಕಗ್ಗದಲ್ಲಿ ಎದ್ದು ಕಾಣುತ್ತೆ. ತಮ್ಮ ಜೀವನದಲ್ಲವರು ಹೊರ ಪ್ರಪಂಚದ ಎಲ್ಲ ರೀತಿಯ ವಿಷಮಗಳನ್ನು ಎದುರಿಸುವಾಗಲೂ ಯಾವ ಒಂದು ಜ್ಞಾನ ಅವರಿಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟಿತ್ತೋ ಅದನ್ನ ತಮ್ಮ ಸ್ವಾನುಭವವನ್ನು ಇಲ್ಲಿ ಬರೆದಿದ್ದಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವನು ಉಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವನ್ ಗ್ರಂಥಾನುಭವಗಳಿಂದ ಆರಿಸುತ್ತ ಹೊಸೆದ ನೀ ಕಗ್ಗವನು ಮಂಕುತಿಮ್ಮ. ಕಗ್ಗದಲ್ಲೇ ಅವರು ಹೇಳುವ ಹಾಗೆ ಗ್ರಂಥದ ಸಾಕಷ್ಟು ರೀತಿಯ ಅಧ್ಯಯನ ಅವರು ಮಾಡಿದ್ದುಂಟು. ಆದರೆ ಅದಕ್ಕಿಂತ ಹೆಚ್ಚು ಅವರ ಅನುಭವದ ರಸಪಾಕ ಈ ಕಗ್ಗ. ಈ ಕಗ್ಗವನ್ನು ಬರೆಯುವಾಗ ಅವರಲ್ಲಿ ಯಾವುದೇ ರೀತಿಯ ಅಹಂಕಾರ ಇರಲಿಲ್ಲ. ಹೇಳುವ ರೀತಿ ನೋಡಿ, ಕವಿಯಲ್ಲ ವಿಜ್ಞಾನಿಯಲ್ಲ ಬರಿತಾರಾಡಿ ಅವನರಿವಿಗೆ ಎಟಕುವವಲು ಒಂದಾತ್ಮನಯವ ಹವನಿಸಿದ ನಿದನು ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಈ ಕಗ್ಗವನ್ನು ಹಾಡುವ ಹಾಗೆ ಪದ್ಯ ರೂಪದಲ್ಲಿ ತಾನು ಯಾಕೆ ಬರೆದದ್ದು ಅಂತಂತಾರೆ. ಕವನ ನೆನಪಿಗೆ ಸುಲಭ. ನಮಗೆ ಜೀವನದಲ್ಲಿ ನಿತ್ಯ ಪಾರಾಯಣ ಗ್ರಂಥ ಮಂಕುತಿಮ್ಮನ ಕಗ್ಗ. ಮನಸ್ಸಿಗೆ ಆದಷ್ಟು ಬೇಗ ಸ್ಮರಣೆಯಲ್ಲಿ ಉಳಿಯಲಿ, ಅದು ನೆನಪಿಗೆ ಬರುವಂತಾಗಲಿ ಎನ್ನುವಂಥ ರೀತಿಯಲ್ಲಿ ಕವನದ ರೀತಿಯಲ್ಲಿ ಪದ್ಯ ರೂಪದಲ್ಲಿ ಬರೆದಿದ್ದಾರೆ. ಕವನ ನೆನಪಿಗೆ ಸುಲಭ. ಈ ಕಗ್ಗದ ಏನೊಂದು ಜ್ಞಾನ ಸುಧೆ ಇದೆ ಅದನ್ನು ಒಂದೊಂದಾಗಿ ನೋಡುವ. ಆರಂಭದಲ್ಲಿ ತಮ್ಮ ಮನಸ್ಸಿಗೆ ಬಂದಂತಹ ಸಂಶಯಗಳನ್ನು ಅವರು ಕೇಳಿದ್ದುಂಟು. ಆ ಸಂಶಯಗಳು ಅವರ ಸಂಶಯಗಳು ಮಾತ್ರ ಅಲ್ಲ, ಮಾನವನ ಮನಸ್ಸಿಗೆ ಬರುವಂತಹ ಸಂಶಯಗಳು, ನಮ್ಮ ನಿಮ್ಮ ಮನಸ್ಸಲ್ಲಿ ಎದ್ದು ಕಾಣುವಂತಹ ಸಂಶಯಗಳು. ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿಪ್ಪುದೇ ನಾನು ಮುಂಟೆ ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಹೊರ ಪ್ರಪಂಚವನ್ನು ತಿಳಿಯುವುದಕ್ಕೆ ನಮಗೆ ಪರಮಾತ್ಮ ಕೊಟ್ಟಿರುವುದು ಇಂದ್ರಿಯಗಳನ್ನು. ಇಂದಂತಿ ಜಾನಂತಿ ಇತಿ ಇಂದ್ರಿಯಾಣಿ. ಕಣ್ಣಿನ ಮೂಲಕ ನೋಡ್ತೇವೆ, ಕಿವಿಯ ಮೂಲಕ ಕೇಳ್ತೇವೆ. ಈ ರೀತಿ ಹೊರ ಜಗತ್ತನ್ನು ನಾವು ತಿಳಿಯುತ್ತೇವೆ. ಆದರೆ ಹೊರ ಜಗತ್ತನ್ನು ತಿಳಿಯುವುದಕ್ಕಾಗಿ ಮಾತ್ರ ನಮ್ಮ ಜನ್ಮವಲ್ಲ. ಆ ಕಣ್ಣಿಗೆ ಕಾಣುವ ಪ್ರಪಂಚ ಏನಿದೆ ಅದು ಇಂದ್ರಿಯ ಗೋಚರ. ಆದರೆ ಇಂದ್ರಿಯಗಳ ಹಿಂದೆ, ಮನಸ್ಸು ಬುದ್ಧಿಯ ಹಿಂದೆ ಕಾಣದೆ ಇಲ್ಲಿ ಇರ್ಪುದೇ ನಾನು ಉಂಟೆ ಅದೇನೋ. ನನ್ನ ಇಂದ್ರಿಯಗಳಿಗೆ ಕಾಣದೇ ಇರುವುದನ್ನು ತಿಳಿಯುವುದಕ್ಕೆ ಯಾವುದು ಸ್ವಾಮಿ ಪ್ರಮಾಣ? ಪ್ರಮಾಣ ಅಂತಂದ್ರೆ ಪ್ರಮಾಕರಣಂ, ಪ್ರಮಾ ಜ್ಞಾನಂ. ನಮಗೆ ಜ್ಞಾನ ಸಾಧನ ಅನ್ನುವಂಥವು ಇಂದ್ರಿಯಗಳು ಪ್ರಪಂಚವನ್ನು ತಿಳಿಯುವುದಕ್ಕೆ. ಆದರೆ ಪ್ರಪಂಚಕ್ಕೆ ಕಾರಣವಾಗಿರುವ, ನನ್ನ ಅಸ್ತಿತ್ವಕ್ಕೆ ಕಾರಣವಾಗಿರುವ ಯಾವ ಒಂದು ಪರಮಾತ್ಮ ತತ್ವ ಇದೆಯೋ ಅದನ್ನು ತಿಳಿಯುವುದಕ್ಕೆ ಪ್ರಮಾಣ ಜ್ಞಾನ ಪ್ರಮಾಣವೇಂ ಶಾಸ್ತ್ರಮೇವ ಶರಣಂ. ಹೇಳುವ ರೀತಿ ನೋಡಿ, ನಾವು ಶಾಸ್ತ್ರಕ್ಕೆ ತಲೆ ಬಾಗಲೇಬೇಕು ಅಂದ್ರೆ ಮಾತ್ರ ಆ ಉಪನಿಷತ್ತುಗಳು, ಗುರು ಶಿಷ್ಯರ ಸಂವಾದ ರೂಪದಲ್ಲಿ ಬಂದಿರುವಂತಹ ಗ್ರಂಥಗಳು ಅವು ನಮಗೆ ತಿಳಿಸ್ತವೆ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತಾಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆ ಏನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಜೀವನ ಅರ್ಥ, ಪರಮ ಪುರುಷಾರ್ಥ, ನಾನು ಮಾನುಷ ರೂಪದಲ್ಲಿ ಬಂದಿರುವುದಕ್ಕೆ ನಿಜವಾದ ಕಾರಣ, ಮಾನುಷನಾಗಿ ಬಂದ ಮೇಲೆ ನಾನು ಜೀವನದಲ್ಲಿ ಗಳಿಸಬೇಕಾದಂತಹ ನಿಜವಾದ ಧ್ಯೇಯ, ಇದನ್ನು ತಿಳಿಸುವುದು ಗ್ರಂಥಗಳು, ಮಹಾತ್ಮರು. ಸತ್ಸಂಗೆ
ಸತ್ಸಂಗತ್ವೇ ನಿಸ್ಸಂಗತ್ವಂ ಜೀವನ್ ಮುಕ್ತಿ. ಆದ್ರಿಂದ ನಮ್ಮ ಮನಸ್ಸಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಶಾಸ್ತ್ರಮೇವ. ಇಲ್ಲದಿದ್ರೆ ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನು ತುಳಿಯುತ್ತ, ಒಂದೇ ಧಾನ್ಯವನುಣ್ಣುತ್ತ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನುಸಿರುವ ನರಜಾತಿಯೊಳಗಿಂತು ಬಂದುದೀ ವೈಷಮ್ಯ ಮಂಕುತಿಮ್ಮ ಮಂಕುತಿಮ್ಮ. ತುಳಿಯುವ ನೆಲ ಒಂದೇ, ಕುಡಿಯುವ ನೀರೊಂದೇ, ಉಸಿರಾಡುವ ಗಾಳಿ ಒಂದೇ, ನಿಂತಿರುವಂತಹ ಆಕಾಶವು ಒಂದೇ. ಆದರೆ ಒಂದೇ ತಾಯಿಯ ಮಕ್ಕಳನ್ನುವಂಥವರು ಮನೆಯಲ್ಲಿ ಒಬ್ಬೊಬ್ಬ ಒಂದೊಂದು ರೀತಿ. ಯಾತಕ್ಕೆ ಹೀಗೆ? ಅದು ಮಾತ್ರ ಅಲ್ಲ, ಒಬ್ಬೊಬ್ಬ ಒಂದೊಂದು ರೀತಿ ಯಾತಕ್ಕನ್ನುವಂತಹ ಪ್ರಶ್ನೆ ಒಂದಾದ್ರೆ, ನನ್ನ ಮನಸ್ಸನ್ನುವಂಥದ್ದೇ ಒಂದೊಂದು ಸಲ ಒಂದೊಂದು ರೀತಿ. ಬೆಳಿಗ್ಗೆ ಒಂದು ತರ ಇದ್ರೆ ಇನ್ನೊಂದು 2 ಗಂಟೆ ಇಲ್ಲ ಅದರ ತರನೇ ಬೇರೆ. ಮಧ್ಯಾಹ್ನದ ಸ್ಥಿತಿಯಲ್ಲಿ ನನ್ನ ಮನಸ್ಸಿನ ಸ್ಥಿತಿಯೇ ಬೇರೆ. ಸಂಜೆ ಆ ಮನಸ್ಸು ಯಾಕಪ್ಪ ಪ್ರಪಂಚವೇ ಸಾಕನ್ನುವಂತಹ ರೀತಿಯಲ್ಲಿ ಸುಸ್ತಾಗುತ್ತೆ. ಅದೇ ಮನಸ್ಸು ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ಬೆದಕಾಟ ಬದುಕೆಲ್ಲ, ಕ್ಷಣ ಕ್ಷಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಹುದಾವಗಂ ಮಂಕುತಿಮ್ಮ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ. ಕಟ್ಟಿಪುವು ಕೋಟೆಗಳ, ಕೀಳಿಪುವು ತಾರೆಗಳ, ಸೊಟ್ಟಾಗಿಪುವು ನಿನ್ನ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಸಾಮಾನ್ಯವಾಗಿ ಹೇಳುವುದುಂಟು ನಾವು. ಏನು ಹೇಳಿ? ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು 3. ಏನು ಹೇಳಿ? ಹೊಟ್ಟೆ, ಬಟ್ಟೆ, ವಸತಿ. ಇದು ಸಾಮಾನ್ಯವಾಗಿ ಹೇಳುವ ರೀತಿ. ಹೊಟ್ಟೆಯ ಹಸಿವೇ ಆರಂಭದಲ್ಲಿ, ಆನಂತರ ನನ್ನವರು, ಮನದ ಮಮತೆ. ಇದು 2 ಸಾಕಾಗಿದ್ರೆ ಅದೊಂದು ಪ್ರಶ್ನೆ ಬೇರೆ. ಹೊಟ್ಟೆ ತುಂಬಿತು, ನನ್ನವರು, ನಾನು, ನಾನು ನನ್ನವರು ಅನ್ನುವಂಥವರಿಗೆ, ನಮಗಿಬ್ಬರಿಗೂ ನಮ್ಮ ಸುಖಕ್ಕಾಗಿ ಬೆದಕಾಟ ಬದುಕೆಲ್ಲ, ಚಣ ಚಣವು ಹೊಸ ಹಸಿವು. ಆ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿ ಹೊಟ್ಟೆ ತುಂಬಿದ ಮೇಲೆ ಅದು ಹೊರಗಿನ ವಿಷಯಗಳನ್ನು ಬೆನ್ನಟ್ಟುವ ರೀತಿ ಆ ಮನಸ್ಸಿನ ಹಸಿವು. ಕೃಷ್ಣ, ಆಲೋಚನೆ ಮಾಡಿ. ಇದೇ ಜಗತ್ತಲ್ಲಿ ಬದುಕಿದವರು ನಾವು. ಸಣ್ಣ ಮಗುವಾಗಿದ್ದಾಗ ನಾನು, 2 ವರ್ಷದ ಹಸುಳೆಯಾಗಿದ್ದಾಗ ನಾನು. ಹೌದು, ಹೊಟ್ಟೆಯ ಹಸಿವು ತಾಯಿ ತೀರಿಸಿದ್ರೆ, ನನ್ನ ಹೊಟ್ಟೆ ತುಂಬಿಸಿದ್ರೆ ಸಾಕಿತ್ತು. ಆನಂದವಾಗಿ ಮಲಗಿದ್ದೆ, ಸಂತೋಷವಾಗಿದ್ದೆ. ಹೆಣ್ಣು, ಹೊನ್ನು, ಮಣ್ಣು, ಐಶ್ವರ್ಯ, ಸಂಪತ್ತು, ಅಧಿಕಾರ, ಸೇರಿ, ಸೊಗಸು ಇಲ್ಲ, ಯಾವುದಕ್ಕೂ ಮನಸ್ಸು ಹೋಗ್ತಿರ್ಲಿಲ್ಲ. ಯಾತಕ್ಕೆ? ಆವಾಗ ಹೊಟ್ಟೆಯ ಹಸಿವು ಮಾತ್ರ ಇದ್ದಿದ್ದು. ಆ ಹೊಟ್ಟೆಯ ಹಸಿವು ಮಾತ್ರ, ಅದು ನಮ್ಮ ಯಾವುದೇ ರೀತಿಯ ತಾಪತ್ರಯಕ್ಕೆ ಕಾರಣವಲ್ಲ. ಹೊಟ್ಟೆಯ ಹಸಿವಿನ ಜೊತೆಯಲ್ಲಿ ನಾವು ಬೆಳೀತೇವೆ ನೋಡಿ. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತಣಿಸಲದನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆ ಅದರಿನ ಮನಸ್ಸಿನೇಳಿಗೆಗೆ, ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಮಂಕುತಿಮ್ಮ. ಮಗುವಾಗಿದ್ದಾಗ ಹೊಟ್ಟೆ ತುಂಬಿದ ಕೂಡಲೇ ಸಂತೋಷವಾಗಿದ್ದಂತಹ ನಾನು ಇವಾಗ ಯಾಕೆ ಅಳ್ತಾ ಇದ್ದೇನೆ? ಇದೇ ಜಗತ್ತು ತಾನೆ. ನಾನು ಮಗುವಾಗಿದ್ದಾಗ ಪ್ರಪಂಚವೇ ಈಗ ತಾನೇ, ಈಗ ಇರುವ ಪ್ರಪಂಚ. ಆದರೆ ಆವಾಗ ಮನಸ್ಸು ಬೆಳೆದಿರಲಿಲ್ಲ, ಬುದ್ಧಿ ಬೆಳೆದಿರಲಿಲ್ಲ. ಆ ಮನಸ್ಸು ಬುದ್ಧಿಯಲ್ಲಿ ಹಸಿವೆ ಬಂದಿರಲಿಲ್ಲ. ಅದೇ ಬೇಕು ಬೇಕದು ಬೇಕು, ಬೇಕಿದೆ ನಗಿನ್ನೊಂದು, ಬೇಕೆನುತ ಬೊಬ್ಬಿಡುತ್ತಲಿಹ ಘಟವನಿದನು. ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ, ಸಾಕೆನಿಪು ಬೆಂದಿಗೆಲು ಮಂಕುತಿಮ್ಮ ಮಂಕುತಿಮ್ಮ
ಮಂಕುತಿಮ್ಮ. ತಂದೆ ತಾಯಿಗಳು ಕಲಿಸಿದ್ದಲ್ಲ, ಸ್ಕೂಲಲ್ಲಿ ಮೇಷ್ಟ್ರುಗಳು ನನಗೆ ಕಲಿಸಿದ್ದಲ್ಲ, ಅಪ್ಪ ಹೊರಗಿನ ವಿಷಯಗಳ ಕಡೆಗೆ ಓಡು, ನಿನ್ನ ಸುಖ ಅಲ್ಲಿದೆ. ಇವತ್ತಲ್ಲ ನಾಳೆ ಸುಖವನ್ನು ಹೊರಗಿನ ವಿಷಯಗಳಿಂದ ನೀನು ಪಡಿತೀಯ, ನಡಿ ಹೊರಗೆ ನಡಿ. ಯಾರೂ ಕಲಿಸಿಲ್ಲ ಸ್ವಾಮಿ. ನನ್ನ ಇಂದ್ರಿಯಗಳು, ನನ್ನ ಮನಸ್ಸು ನನಗೆ ಮೋಸ ಮಾಡಿದೆ. ದೇವರ ನಾಮ ಅನ್ನು ಅಂತಂದ್ರೆ ನನಗೆ ಉಪದೇಶ ಕೊಟ್ಟಿಲ್ಲ ಅಂತೇವೆ. ಸ್ವಲ್ಪ ಕೂತ್ಕೊಂಡು ಜಪ ಮಾಡು ಅಂತಂದ್ರೆ ಉಪದೇಶವಿಲ್ಲ ಅಂತಂತೇವೆ. ಚಿಕ್ಕಂದಿನಿಂದ ಒಂದು ಜಪ ಕಲ್ತಿದ್ದೇವಲ್ಲ, ಏನ್ ಹೇಳಿ? ಬೇಕು ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಮುಟ್ಟಿದ್ದೆಲ್ಲ ಬೇಕು. ಯಾರು ಕಲಿಸಿದ್ವಿ? ಯಾವ ಗುರುಗಳು ಉಪದೇಶ ಕೊಟ್ಟಿಲ್ವೇ? ಈ ಬೇಕು ಜಪ ಅನ್ನುವಂಥದ್ದನ್ನು ನಾವು ಬಿಡ್ಲಿಕ್ಕೆ ತಯಾರಿಲ್ವೇ? ಇನ್ನೊಂದುಂಟು, ನಮಗೆ ಬೇಕನ್ನುವಂಥದ್ದು ಏನನ್ನುವಂಥದ್ದು ಗೊತ್ತಿಲ್ಲ, ಒಟ್ಟು ಬೇಕು ಅಂತ ಅನ್ನೋ ಜಾತಿ. ಯಾಕೆ ಅಂತ ಕೇಳಿದ್ರೆ, ತಂದೆ ತಾಯಿಗಳನ್ನು ದೂರಬೇಡಿ, ಅಣ್ಣ ತಮ್ಮಂದಿರನ್ನು ತೋರಿಸಬೇಡಿ, ಗೆಳೆಯರಿಂದಾಗಿ ನಾನು ಹಾಳಾದೆ ಅಂತ ಅನ್ಬೇಡಿ. ಆನೆಗಾರ್ ಇರುವೆಗಾರ್, ಕಾಗೆಗಾರ್ ಕಪ್ಪೆಗಾರ್, ಕಾಣಿಸುವರನ್ನವನು ಹಸಿವವರ ಗುರುವು, ಮಾನವನು ಅಂತೆ ಉದರ ಶಿಷ್ಯನವನಾರಸನೆ, ನಾನಾವಯವಗಳಲ್ಲಿ ಮಂಕುತಿಮ್ಮ. ಆನೆಗಾರ್, ಕಾಗೆಗಾರ್, ಇರುವೆಗೆ ಮನೆಯಲ್ಲಿ ಸಕ್ಕರೆ ಎಲ್ಲಿಟ್ಟಿದ್ದೇವೆ, ಲಡ್ಡು ಎಲ್ಲಿಟ್ಟಿದ್ದೇವೆ ಯಾರಾದ್ರೂ ಹೇಳಬೇಕಾ? ಕಾಗೆಗೆ ಎಲ್ಲಿ ಆಹಾರ ಸಿಗುತ್ತೆ ಯಾರಾದರೂ ಅಡ್ರೆಸ್ ಕೊಡ್ತಾರೇನೋ? ಹಸಿವೆ ಸ್ವಾಮಿ, ಹಸಿವೆ, ನಾನಾ ಅವಯಗಳಲ್ಲಿರುವ ಹಸಿವೆ ಅವುಗಳನ್ನು ಎಳ್ಕೊಂಡು ಹೋಗುತ್ತೆ. ಅಯ್ಯೋ, ಆ ಕಾಗೆಗೋ ಕಪ್ಪೆಗೋ ಆನೆಗೋ ಅವುಗಳಿಗೆ ಹಸಿವೆ, ಹೊಟ್ಟೆ ಹಸಿವೆ ಅಷ್ಟೇ. ನಮ್ಮದು ದಾಸರೋ ನಾವೆಲ್ಲ ಶುನಕ ನಂದದಿ, ಜಗದ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲ್ಲಿ, ಪಾಶಗಳು ಹೊರಗೆ ಕೊಂಡಿಗಳು ನಮ್ಮೊಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ, ಮಂಕುತಿಮ್ಮ. ವಾಸನೆಗಳ ದಾಸರು ನಾವು. ಆಲೋಚನೆ ಮಾಡಿ, ನಾವೇ ಚಿಕ್ಕಂದಿನಲ್ಲಿದ್ದಾಗ, ಮನಸ್ಸಿನ ವಾಸನೆಗಳ ಗಲಾಟೆ ಇಲ್ಲದೆ ಇದ್ದಾಗ, ಬೇಕು ಬೇಕುಗಳನ್ನುವ ಆಶೆಗಳ ಪಾಶ ಇನ್ನೂ ಬೆಳೆಯದಿದ್ದಾಗ, ಇದೇ ಜಗತ್ತಲ್ಲಿ ಸುಖ ನೆಮ್ಮದಿ ಶಾಂತಿಯಿಂದ ನಕ್ಕು ನಲಿಯುವ ರೀತಿಯಲ್ಲಿ ಬದುಕು ಬಾಳಿದವರು. ಇವಾಗ ಅದೇ ಜಗತ್ತು ತಾನೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಭೂಮಿ, ಅದೇ ಗಾಳಿ, ಅದೇ ನೀರು. ಆದರೆ ಈಗ ಸ್ವಾಮೀಜಿ ಯಾಕೆ ಜೀವನದಲ್ಲಿ ಯಾಕೋ ಶಾಂತಿನೇ ಇಲ್ಲ ಸ್ವಾಮಿ, ಯಾಕೋ ದೇವ್ರಿ ಹಾಕಿ. ಆಲೋಚನೆ ಮಾಡಿ, ನಮ್ಮ ಮನಸ್ಸಿಗೆ ಅಶಾಂತಿ, ಚಿಂತೆ, ದುಃಖಕ್ಕೆ ಯಾರು ಕಾರಣ ಹೇಳಿ? ಪಾಶಗಳು ಹೊರಗೆ ಕಣ್ಣಿಗೆ ಕಾಣುವ ಶಬ್ದ ಸ್ಪರ್ಶ ರೂಪ ರಸಗಂಧಾದಿ ವಿಷಯಗಳು, ಕೊಂಡಿಗಳು ನಮ್ಮೊಳಗೆ. ಅದು ಹೇಳಿ, ನನ್ನ ಮನಸ್ಸಿನಲ್ಲಿ ಬೇಕು ಬೇಕುಗಳನ್ನುವ ಆಶೆ ಇರುವುದರಿಂದ ಹೊರಗಿನ ವಿಷಯ ಪ್ರಪಂಚಕ್ಕೆ ನನ್ನನ್ನು ಎಳೀತವೆ ನನ್ನ ಇಂದ್ರಿಯಗಳೇ. ಆದ್ದರಿಂದ ನಾವು ದಾಸರೋ ನಾವೆಲ್ಲ ಶುನಕ ನಂದದಿ ನಯ. ಅದನ್ನೆಷ್ಟು ಸುಂದರವಾಗಿ ಹೇಳ್ತಾರೆ ನಮ್ಮ ಮನಸ್ಸು. ಶ್ವಾನ ತಿಪ್ಪೆಯ ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಬಹು ಚಿಂತೆಯಂತೆ, ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು, ಮಾನವನ ಮನಸ್ಸಂತು ಮಂಕುತಿಮ್ಮ, ಮಂಕುತಿಮ್ಮ. ಹೇಳಿ, ಸುಮ್ಮನೆ ಬಿದ್ದಿರ್ತದಂತೆ ನಾಯಿ ತಿಪ್ಪೆ ಮೇಲೆ ಮಲಕ್ಕೊಂಡು. ದಾರಿಯಲ್ಲಿ ಯಾರಾದ್ರೂ ಹೋಗುವ, ಅವನ ಕೈ ಚೀಲದಲ್ಲಿ ಏನಾದ್ರೂ ಸುವಾಸನೆ ಬರುವಂಥದ್ದು ಅಥವಾ ಮಾಂಸದ ತುಂಡೋ ಏನೋ ತಕೊಂಡು ಹೋಗ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಈ ತಿಪ್ಪೆ ಮೇಲೆ ಮಲಗಿರುವ ನಾಯಿಗೆ ಅದರ ವಾಸನೆ ತಾಗ್ತದೆ, ತೊಪ್ಪ ಅಂತ ಹಾರುತ್ತೆ. ಅವನು ಹಿಂದೆ ಹೊರಟೋದು, ಸಿಗುತ್ತೋ ಸಿಗಲ್ಲ. ಆಮೇಲೆ ಮತ್ತೆ ಹಿಂದೆ ಬರುತ್ತೆ ಸ್ವಾಮಿ. ಹಿಂದೆ ಬಂದು ಅದೇ ಜಾಗದಲ್ಲಿ ಮತ್ತೆ 3 ಸುತ್ತು ತಿರುಗಿ ಮಲಗುತ್ತೆ. ಇವಾಗ ಅದನ್ನು ಎಬ್ಬಿಸಿದವ್ರು ಯಾರು ಹೇಳಿ? ಯಾರಾದ್ರೂ ಕರೆದ್ರ ಬಾ ಅಂತೇಳಿ? ಇಲ್ವೇ. ಯಾಕೆ ಎದ್ದಿದ್ದು ಹೇಳಿ? ನಮ್ಮ ಮನಸ್ಸು ಹೀಗೆ ಸ್ವಾಮಿ, ನಮ್ಮ ಮನಸ್ಸು ಹೀಗೆ. ನಮ್ಮ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಗೆ ಹೊರಗಿನ ಪ್ರಪಂಚದ ಯಾವುದೇ ವಸ್ತುಗಳು ಬಾ ಕರೀಲಿಲ್ಲ, ಇಲ್ಲಿಗೆ ಬಾ ಅನ್ಲಿಲ್ಲ. ನನ್ನ ಮನಸ್ಸಿನ ವಾಸನೆ ನನ್ನ ಪಾಶ.
ಅದೇ ನನ್ನನ್ನು ಎಳೆಯುವುದು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಮಂಕುತಿಮ್ಮ. ಹೊಟ್ಟೆಯಲ್ಲಿ ಹಸಿವೆ ಆಗುತ್ತದೆ, ಅನ್ನ ಬೇಕು ಅಂತ ಅಂತೇವೆ. ಆದರೆ ಆ ಅನ್ನದಲ್ಲಿ ನಮಗೆ ಸಾಕು ಅಂತ ಬರುತ್ತೆ ಸ್ವಾಮಿ ಅಲ್ವೇ? ಎಷ್ಟುಂಡರೇನ್ ನೀನು ಪುಷ್ಟಿ ಮೈಗಾಗುವುದು ಮುಷ್ಟಿ ಪಿಷ್ಟವು ತಾನೇ, ಮಿಕ್ಕುವುದೆಲ್ಲ ಕಸ. ಹೌದಲ್ಲ ಹೇಳಿ? ಊಟಕ್ಕೆ ಕೂತವನು ಖಂಡಿತವಾಗಿ ಸಾಕು ಅಂತ ಅಂತಾನೆ. ಯಾಕೆ ಹೇಳಿ? ಹೊಟ್ಟೆಯಲ್ಲಿ ಎಷ್ಟು ಹಿಡಿತದೆ. ಆದ್ರಿಂದ ಅನ್ನದ ಆತುರ, ಆ ಹೊಟ್ಟೆಯ ಹಸಿವೆ, ಆ ಹೊಟ್ಟೆ ಬೇಕು ಅಂತ ಅನ್ನೋದು ಅದಕ್ಕೊಂದು ಮಿತಿ ಇದೆ, ಅದಕ್ಕೊಂದು ಇತಿಶ್ರೀ ಇದೆ, ಸಾಕು. ಆದರೆ ಅದಕ್ಕಿಂತ ಇನ್ನೊಂದಿದೆ ಸ್ವಾಮಿ, ಚಿನ್ನದಾತುರ, ಧನ ಪಿಶಾಚಿ ಅಂತಂತೇವೆ. ಅಲ್ಲ, ಎಲ್ಲವೂ ಪಿಶಾಚಿನೇ. ಹೊರಗಿನ ಪ್ರಪಂಚಕ್ಕೆ ಎಳ್ಕೊಂಡು ಹೋಗುವ ಮನಸ್ಸೇ ಪಿಶಾಚಿ. ಪ್ರಪಂಚದ ವಸ್ತುಗಳನ್ನು ಪಿಶಾಚಿ ಅಂತ ಅನ್ಬೇಡಿ, ಆ ಪ್ರಪಂಚದ ವಸ್ತುಗಳಲ್ಲಿ ಸುಖ ಇದೆ ಅನ್ನುವಂಥ ರೀತಿಯಲ್ಲಿ ತಪ್ಪು ತಿಳ್ಕೊಂಡಿರುವಂಥ ಮನಸ್ಸು, ನನ್ನ ಮನಸ್ಸೇ ಪಿಶಾಚಿ. ನೋಡಿ, ಅನ್ನದಾತುರಕ್ಕಿಂತ ಚಿನ್ನದಾತುರ. ಸ್ವಾಮಿ, ಚಿನ್ನದ ಆಶೆಯಲ್ಲಿ ಎಲ್ಲಿಯಾದರೂ ಸಾಕು ಅಂತ ಬಂದದ್ದಿದೆಯೇ ಸ್ವಾಮಿ? ಮನೆಯಲ್ಲಿ ಇರುವಂತಹ ಸೊಸೆಗೆ ಹೋಗಮ್ಮ ಕೊಡಪಾನದಲ್ಲಿ ನೀರು ತಾ ಅಂತಂದ್ರೆ, ಇಲ್ಲ ನಮ್ಗೆ ಎತ್ಕೊಂಡು ಬರಕ್ಕಾಗಲ್ಲ, ಅದು ಬಹಳ ಭಾರ. ಎಷ್ಟು ಭಾರ ಹೇಳಿ? ಕೊಡಪಾನ ಇರೋದು ಬಹುಶಃ 1 ಕಿಲೋ. ಅದೇ ಸೊಸೆ ಮೇಲೆ 5 ಕಿಲೋ ಚಿನ್ನದೇನಾದ ಆಭರಣ ಹಾಕಿ ಮೈ ಮೇಲೆ ಪೂರ್ತಿ ಹಾಕೊಂಡು ಹಾಗೆ ಮಲಗುತ್ತೆ ಸ್ವಾಮಿ. ಅದನ್ನು ತೆಗೆದಿಡೋದೇ ಇಲ್ಲ. ಪ್ರಾಚಂಡರು ಸ್ವಾಮಿ. ನಾವು ಅನ್ನ ಚಿನ್ನ ಇದೇ ಪಿಶಾಚಿ. ಆ ಹೊರಗಿನ ವಸ್ತುಗಳಲ್ಲಿ ಶಾಂತಿ ಇದೆ ಅನ್ನುವಂಥ ಭ್ರಾಂತಿ ಇದೆ ನೋಡಿ, ಅದೇ ಮನಸ್ಸಿನ ಪಿಶಾಚಿ. ಅಷ್ಟೇ, ಅಲ್ಲಿಗೂ ಮುಗಿಯಲಿಲ್ಲ. ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಕಾಮಾಸಕ್ತಿ. ಸ್ವಾಮಿ, ಶರೀರ ಬೆಳೆಯುತ್ತಾ ಬರುವಾಗ ಇವೆಲ್ಲ ಬೆಳೆಯುತ್ತವೆ. ಆಲೋಚನೆ ಮಾಡಿ. ಶಾಸ್ತ್ರ ಹೇಳುವಂಥದ್ದು ಅನುಭವದ ಮಾತು. ಡಿ ವಿ ಜಿಯವರಾಗಲಿ, ನಮ್ಮ ಋಷಿಮುನಿಗಳಾಗಲಿ, ಅವಳು ಹೇಳಿರುವಂಥದ್ದು ಎಲ್ಲರೂ ಅವರ ಅನುಭವದ ರಸಪಾಕ. ಒಂದು ವೇಳೆ ಯಾರಾದರೂ ಅಪ್ಪ ಬೆಂಕಿ ಮುಟ್ಟಬೇಡ ಅಂತ ಅಂದದ್ದಿದ್ರೆ ಯಾತಕ್ಕೆ ಹೇಳಿ? ಬೆಂಕಿಯನ್ನು ಉಪಯೋಗಿಸೋಣ, ಅದನ್ನು ಮುಟ್ಟಿದ್ರೆ ಸುಡುತ್ತದೆ. ಅಯ್ಯೋ, ಹಿಂದಿನವರಿಗೆ ಸುಟ್ಟಿದೆ ಏನೋ ಸ್ವಾಮಿ, ನಮಗೆ ಸುಡ್ಲಿಕ್ಕಿಲ್ಲ, ನಾನು ಹೋಗಿ ಮುಟ್ತೇನೆ. ಮುಟ್ಟು. ಆಮೇಲೆ ನೀನೇನು ಹೇಳ್ತೀಯ? ನೀನು ಇನ್ನೊಂದು ಪುಸ್ತಕ ಬರೀತೀಯ, ಏನು ಹೇಳು? ಯಾರೋ ಬೆಂಕಿ ಮುಟ್ಟಬೇಡಿ, ದೂರದಲ್ಲಿ. ಹಿಂದಿನ ಮಹಾತ್ಮರುಗಳೆಲ್ಲರ ಅನುಭವವೂ ಕೂಡ ಇದೆ. ಅನ್ನ ಚಿನ್ನ ಮಾತ್ರ ಅಲ್ಲ ಸ್ವಾಮಿ, ಮನ್ನಣೆಯ ದಾಹವು ಎಲ್ಲಕ್ಕೂ ತೀಕ್ಷ್ಣತಮ. ನಾವು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಆಕರ್ಷಣೆಗಳಿಂದ ನಾವು ಒಂದು ವೇಳೆ ನಮ್ಮ ಮನಸ್ಸನ್ನು ಗೆದ್ದುಕೊಂಡ್ರೆ ಕೀರ್ತಿ, ಹೆಸರು, ಮನ್ನಣೆ ಅಲ್ಲಿ ಸಿಕ್ಕಾಕೊಳ್ತೇವೆ ಸ್ವಾಮಿ. ನಮ್ಮಂತಃಕರಣ, ನಮ್ಮ ಮನಸ್ಸು ಯಾವ ಯಾವ ರೀತಿಯಲ್ಲಿ ಪಿಶಾಚಿಯಾಗಿ ಕಾಡುತ್ತೋ ಅದು ಮುಖ್ಯ. ಅದನ್ನು ನಾವು ನೋಡಿಕೊಳ್ಳುವುದಾದ್ರೆ, ನನ್ನ ಮನಸ್ಸನ್ನು ನಾನು ನೋಡಿಕೊಂಡು ಆ ಮನಸ್ಸನ್ನು ಹಿಡಿಯುತ್ತೇನೆ ಅನ್ನುವಂಥ ರೀತಿಯಲ್ಲಿ ಪ್ರಯತ್ನ ಮಾಡುವುದಾದ್ರೆ ಮಹತ್ತರ ಸಾಧನೆ, ಅದು ಮಹಾನ್ ತಪಸ್ಸು. ಆದರೆ ಅಷ್ಟು ಸುಲಭವೋ ಸ್ವಾಮಿ? ಆ ಮನಸ್ಸನ್ನು ನೋಡೋದು, ಆ ಮನಸ್ಸನ್ನು ಹಿಡಿಯೋದು ಅಷ್ಟು ಸುಲಭವೇ? ಆಲೋಚನೆ ಮಾಡಿ. ಧಾರುಣಿ ಸುತೆಯವೋಲು ದೃಢ ಮನಸ್ಕರದಾರೋ, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು. ವಾರಿಧಿಯೊಳಡಗಿ ನಿದ್ರಿಪ ಬಾಡವೋ ಕೃಷ್ಣೆ, ಆರದನು ಕೆರಳಿಪರು ಮಂಕುತಿಮ್ಮ. ಜನಕ ಜಯ ದರುಶನದಿನಾಯ್ತು ರಾವಣ ಚಪಲ, ಕನಕ ಮೃಗದ ಋಷನದೆ ಜಾನಕಿಯ ಚಪಲ. ಜನ ಅವನ ನಿಂದಿಪುದು ಕನಿಕರಿಪುದೀಕೆಯಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ ಮಂಕುತಿಮ್ಮ. ಧಾರುಣಿ ಸುತೆ, ಭೂಮಿಯ ಮಗಳು. ಯಾರು ಹೇಳಿ? ಜನಕಜೆ, ಸೀತೆ. ಸಾಮಾನ್ಯವಾಗಿ ಸಹನೆಗೆ ನಾವು ಕೊಡುವಂತಹ ದೃಷ್ಟಾಂತ ಭೂಮಿ. ಆ ಭೂಮಿಯನ್ನು ನಾವು ತುಳಿತೇವೆ, ಭೂಮಿಯ ಮೇಲೆ ಉಗುಳುತ್ತೇವೆ, ಭೂಮಿಯನ್ನು ನಾನಾ ಥರದಲ್ಲಿ ಉಪಯೋಗಿಸ್ತೇವೆ, ಹೊಲಸು ಮಾಡ್ತೇವೆ ಅದರ ಮೇಲೆ. ಆದರೂ ಆ ಭೂತಾಯಿ ಎಲ್ಲವನ್ನೂ ಸಹಿಸಿಕೊಂಡು ಮತ್ತೆ ನಮ್ಮನ್ನು ಪೋಷಿಸ್ತಾಳೆ,
ಆಹಾರವನ್ನು ಕೊಡ್ತಾಳೆ. ಆ ಸಹನೆ ತಾಳ್ಮೆಗೆ ಮೂರ್ತಿವೆತ್ತ ರೂಪ ಭೂಮಿ ತಾಯಿ. ಅವಳ ಮಗಳು ತಾನೆ ಜನಕಜಿ. ಎಷ್ಟೊಂದು ಸಹನೆ, ಎಷ್ಟೊಂದು ತಾಳ್ಮೆ ಆ ಸೀತೆ. ಅಂತ ದೃಢ ಮನಸ್ಸಿನ ಸೀತೆಯ ಮನಸ್ಸು ಮಾರೀಚ ಹರಿಣ ಅಡ್ಡಾಡಲೇನಾಯ್ತೋ. ಆ ಬಂಗಾರದ ಜಿಂಕೆಯ ರೂಪದಲ್ಲಿ ಮಾರೀಚ ಕಣ್ಣೆದುರಿಗೆ ಬಂದಾಗ ಆಲೋಚನೆ ಮಾಡಿ, ಶ್ರೀರಾಮಚಂದ್ರನ ತೊಡೆಯ ಮೇಲೆ ನೆಮ್ಮದಿಯಿಂದ ಮಲಗಿದಂತಹ ಸೀತೆ, ರಾಮ ನನಗೆ ಅದು ಬೇಕು. ಈಗ ಬಂಗಾರದ ಜಿಂಕೆ ತಪ್ಪಲ್ಲ, ಆ ಬಂಗಾರದ ಜಿಂಕೆ ಕಣ್ಣಿನ ಮುಂದೆ ಓಡಾಡಿದ್ದು ತಪ್ಪಲ್ಲ. ಅದು ಕುಣಿತಾ ಕುಣಿತಾ ಪುಟೀತಾ ಆನಂದವಾಗಿ ಆ ಕಡೆ ಈ ಕಡೆ. ಆದರೆ ನನ್ನ ಮನಸ್ಸಲ್ಲಿ ಬಂತು ನೋಡಿ, ಏನ್ ಹೇಳಿ, ಅದು ಬೇಕು. ಆ ಬೇಕನ್ನುವಂಥದ್ದು ಎಲ್ಲಿತ್ತು ಸ್ವಾಮಿ ಇಷ್ಟು ದಿವಸ? ವಾರಿಧಿಯೊಳಗೆ ನಿದ್ರಿಪ ಬಾಡವೋ ತೃಷ್ಣೆ. ಆ ತೃಷ್ಣೆ ಅದೊಂದು ಅಗ್ನಿ, ಒಡವಾಗ್ನಿ. ಹಾಗೆ ಸಮುದ್ರದ ತಳದಲ್ಲಿದ್ದ ಹಾಗಂತ ಭಯಂಕರವಾದ ಅಗ್ನಿ ನಮ್ಮ ಮನಸ್ಸಿನ ಆಳದಲ್ಲಿರುತ್ತೆ ಸ್ವಾಮಿ. ಆಲೋಚನೆ ಮಾಡಿ. ನಮಗೆ ಅರ್ಥ ಆಗಲ್ಲ ಸ್ವಾಮಿ, ನಮ್ಮ ಮನಸ್ಸಲ್ಲಿ ಎಂತೆಂಥ ಬಯಕೆಗಳಿವೆ ಅಂತೇಳಿ ಅರ್ಥ ಆಗಲ್ಲ. ನಾವು ತಿಳ್ಕೊಂಡಿರೋದು ನನ್ನ ಮನಸ್ಸಲ್ಲಿ ಬಯಕೆಗಳೇ ಇಲ್ಲ, ನನ್ನ ಮನಸ್ಸು ಯಾವುದನ್ನು ಬೇಕು ಅಂತನಲ್ಲ, ನನ್ನ ಮನಸ್ಸನ್ನು ಗೆದ್ದುಬಿಟ್ಟೆ ಅನ್ನುವಂಥ ರೀತಿ. ಒಂದೊಂದ್ಸಲ ನಾವು ಪೂಜೆ ಕೂತಾಗ, ಭಜನೆ ಕೂತಾಗ, ಜಪ ಕೂತಾಗ ಆ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು ಬಾರದೇ ಇದ್ದಾಗ ಅಬಾಬಾಬಾಬಾ ಮನಸ್ಸಲ್ಲಿ ಏನಿಲ್ಲ ಸ್ವಾಮಿ, ನಾನು ಗೆದ್ದುಬಿಟ್ಟೆ, ನಾನು ಸ್ಥಿತಪ್ರಜ್ಞೆ ಅದೇ ಅಂತ ಕಾಣುತ್ತೆ ಅನ್ನಿಸ್ತದೆ. ಆದರೆ ಪೂಜಾ ಕೋಣೆಯಿಂದ ಹೊರಗೆ ಬನ್ನಿ, ಜಪದ ಧ್ಯಾನದ ಸ್ಥಾನದಿಂದ ಎದ್ದು ಹೊರಗೆ ಬನ್ನಿ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ನಾಲಿಗೆಗೆ ಸಿಗುವ ಏನಾದರೂ ಒಂದು ವಸ್ತು ಸಿಗಲಿ, ಮತ್ತೆ ಶುರುವಾಗುತ್ತೆ. ಏನು ಹೇಳಿ ಬೇಕು? ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಹೇಳಿ, ಆ ಬಂಗಾರದ ಜಿಂಕೆಯನ್ನು ನೋಡಿದ ಕೂಡಲೇ ಮನಸ್ಸು ಯಾವ ರೀತಿಯಲ್ಲಿ ಹೊರಗೆ ಬಂತೋ ನಮ್ಮ ಮನಸ್ಸು ಹಾಗೆ ಸ್ವಾಮಿ. ಆದರೆ ಜನವೋ ಆ ರಾವಣನನ್ನು ಬೈತಾರೆ, ಜನಕಜೆಯನ್ನು ಹೊಗಳುತ್ತಾರೆ. ಆದರೆ ಒಂದು ವಿಚಾರ ಮಾತ್ರ ಸತ್ಯ, ಏನು ಹೇಳಿ? ರಾವಣನ ಮನಸ್ಸು ಮನಸ್ಸೇ, ಜಾನಕಿಯ ಮನಸ್ಸು ಮನಸ್ಸೇ. ಮನಸ್ಸು ಹೊರಗಿನ ವಿಷಯಗಳನ್ನು ಬೆನ್ನಟ್ಟದೋ ಮುಗೀತು, ಮಹಾ ತಪ್ಪು ಸ್ವಾಮಿ. ಆದ್ರಿಂದ ತೃಪ್ತಿಯರಿಯದ ವಾಂಛೆ ಜೀರ್ಣಿಸದ ಭುಕ್ತಿವೊಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ಪ್ರಾಪ್ತಿಗೊಳಿಪುದು ಜೀವಕ್ಕೆ ಉನ್ಮಾದ ಪಾಪಗಳ ಸುಪ್ತಬಹುದೆಂತಿಚ್ಛೆ ಮಂಕುತಿಮ್ಮ ಮಂಕುತಿಮ್ಮ. ಹೊರಗಿನ ಪ್ರಪಂಚದಲ್ಲಿ ಆಕರ್ಷಕ ವಸ್ತುಗಳಿರೋದು ತಪ್ಪಲ್ಲ. ಆ ಹೊರಗಿನ ಪ್ರಪಂಚದ ವಸ್ತುಗಳನ್ನು ನೋಡುವುದಕ್ಕೆ ನನಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮನವಂತ 5 ಇಂದ್ರಿಯಗಳಿರುವುದು ತಪ್ಪಲ್ಲ. ಆದರೆ ಆ ಕಣ್ಣಿನ ಮೂಲಕ ನಾನು ನೋಡಿದಾಗ ಆ ವಸ್ತುವಲ್ಲಿ ಸುಖ ಇದೆ ಅನ್ನುವಂಥ ರೀತಿಯಲ್ಲಿ ನಾನು ತಪ್ಪು ತಿಳಿದು ಅದರ ಬೆನ್ನಟ್ಟೆಯನ್ನು ನೋಡಿ, ಈ ವಿಚಾರ ನಾವು ಮಾಡಿರಲ್ಲ ನೋಡಿ. ಎಷ್ಟೆಲ್ಲ ಮನಸ್ಸಿನ ಶಾಸ್ತ್ರ ಇದೆ ನೋಡಿ ನಮ್ಮ ಶಾಸ್ತ್ರದಲ್ಲಿ. ಮಾನಸಿಕ ಶಾಸ್ತ್ರ ಅಂತಂತೇವೆ, ಸೈಕಾಲಜಿ ಅಂತಂತಾರೆ ಇಂಗ್ಲಿಷ್ನಲ್ಲಿ. ಆ ಸೈಕಾಲಜಿ ಅನ್ನುವ ಶಾಸ್ತ್ರದಲ್ಲಿ ಸಪ್ರೆಷನ್ ಅನ್ನೋ ಒಂದು ಶಬ್ದ ಇದೆ. ಸಪ್ರೆಷನ್ ಅಂತಂದ್ರೆ ಮನಸ್ಸಲ್ಲಿ ಏನೇನು ಬೇಕುಗಳೆನ್ನುವಂಥ ರೀತಿಯಲ್ಲಿ ಬಂದಾಗ ಅದನ್ನು ನಾವು ಅದನ್ನು ಹಿಡಿಯುವುದು. ಸ್ವಾಮಿ, ಹೊರಗಿನ ಪ್ರಪಂಚದ ರೂಪವನ್ನು ನೋಡುವಾಗ ಮನಸ್ಸು ಬೇಕು ಅಂತಂದ್ರೆ, ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ ಯಾವುದೋ ವಸ್ತುವನ್ನು ಮನಸ್ಸು ಬಯಸುವಾಗ ನಾನು ಕೊಡಲ್ಲ ಅಂತಂದ್ರೆ ಜೀರ್ಣಿಸದ ಭುಕ್ತಿವಲು ಗುಪ್ತದಲ್ಲಿ ಕೊಳೆಯುತ್ತೆ. ಸ್ವಾಮಿ, ಎಂಥ ದೃಷ್ಟಾಂತ ನೋಡಿ. ನಾನು ತಿಂದ ಆಹಾರ ಅನ್ನುವಂಥದ್ದು ಹೊಟ್ಟೆಗೆ ಒಳಗೆ ಹೋದ್ರೆ ಒಂದೋ ಜೀರ್ಣ ಆಗಬೇಕು, ಜೀರ್ಣ ಆಗಿ ಅದರ ರಸ, ಅದರ ಏನು ಸತ್ವ, ಅದೆಲ್ಲವನ್ನು ನನ್ನ ಕರುಳು ಹೀರಿ ಕಸವನ್ನು ಹೊರಗೆ ಹಾಕಬೇಕು. ಇದು ಒಂದು ರೀತಿ. ಇಲ್ಲ, ಸರಿಯಾಗಿ ಜೀರ್ಣ ಆಗಲಿಲ್ಲ, ವಾಕರಿಕೆ ಬಂದಾದ್ರೂ ಹೊರಗೆ ಬರಬೇಕು. ಇಲ್ಲ, ಲೂಸ್ ಮೋಷನ್ ಅಂತೇಳಿ ಭೇದಿ ಹೊರಗೆ ಹೋಗ್ಬೇಕು. ಅದು ಎಲ್ಲಿಯಾದ್ರೂ ಸರಿಯಾಗಿ ಜೀರ್ಣವೂ ಆಗಲಿಲ್ಲ, ಸತ್ವ ಹೀರುವಂತ ರೀತಿಯಲ್ಲಿ ರಕ್ತಗತ ಆಗಲಿಲ್ಲ, ಅದು ಒಳಗಿಂದ ಕೊಳೆಯುತ್ತದೆ ಸ್ವಾಮಿ. ಅದಕ್ಕನ್ನೋದು ಟೈಫಾಯ್ಡ್. ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ. ಇದೇ ರೀತಿ ನೋಡಿ, ಎಂಥ ದೃಷ್ಟಾಂತ ನೋಡಿ. ಮನಸ್ಸಲ್ಲಿ ನನಗೆ ಹೊರಗಿನ ವಿಷಯ ಪ್ರಪಂಚದ ವಸ್ತುಗಳು ಬೇಕು ಅಂತನ್ನುವಂಥ ರೀತಿಯಲ್ಲಿ ಬಂದಾಗ ಅವುಗಳನ್ನು ನಾನು ಕೊಡಲ್ಲ. ಕಣ್ಣಿಗೆ ಕಾಣುವ ರೂಪವನ್ನು ಕೊಡಲ್ಲ, ಕಿವಿಗೆ ಕೇಳುವ ಶಬ್ದವನ್ನು ಕೇಳಿಸಲ್ಲ, ನಾಲಿಗೆ ತಿನ್ನುವರೆಗೂ ಮುಟ. ಅಷ್ಟಕ್ಕೆ ಮನಸ್ಸು ನಿಲ್ಲುತ್ತ. ಅದಕ್ಕನ್ನೋ ಸ್ವಾಮಿ ಕನಸು.
ಆ ಕನಸಲ್ಲಿ ಯಾವುದು ಬೇಕು ಅದೇ ಬರುತ್ತೆ. ಪ್ರಾಪ್ತಿಗೊಳಿಸುವುದು ಜೀವಕ್ಕೆ ಉನ್ಮಾದ ತಾಪಗಳು. ಸ್ವಾಮಿ, ನಮ್ಮ ಮನಸ್ಸನ್ನು ನಾವು ಎಲ್ಲಿಯವರೆಗೆ ತಿಳ್ಕೊಳ್ಳಲ್ವೋ ಅಲ್ಲಿಯವರೆಗೆ ನಮಗೆ ಶಾಂತಿ ನೆಮ್ಮದಿ ಇಲ್ಲ. ನನ್ನ ಮನಸ್ಸನ್ನು ನಾನಾಗಿ ನೋಡಿ ಅದಕ್ಕೆ ಏನು ಬೇಕು, ಅದು ಯಾಕೆ ಹೊರಗಿನ ವಿಷಯಗಳನ್ನು ಬಯಸುತ್ತೆ, ಅದಕ್ಕೆ ವಿಷಯಗಳು ಬೇಕೋ ಅಥವಾ ವಿಷಯಗಳಲ್ಲಿರುವ ಸುಖ ಬೇಕೋ ಆಲೋಚನೆ ಮಾಡಿ. ನನ್ನ ಮನಸ್ಸಿಗೆ ನಾನಾಗಿ ಆಲೋಚನೆ ಮಾಡಿ ವಿಚಾರ ಮಾಡಿ ಯಾಕೆ, ಎಲ್ಲಿ ಹೋಗ್ತೀಯಾ, ಏನು ಬೇಕು, ಇಷ್ಟೆಲ್ಲವನ್ನೂ ನಾನು ಕೇಳುವ ತನಕ ಆ ಮನಸ್ಸೇ ನನ್ನ ಶತ್ರು. ಸ್ವಾಮಿ, ಮನಸ್ಸೇ ನನ್ನ ಶತ್ರು. ಇನ್ನೊಂದು ನೋಡಿ, ಸಿರಿ ಮಾತ್ರಕ್ಕೇನಲ್ಲ ಪೆಣ್ಮಾತ್ರಕ್ಕೇನಲ್ಲ ಕರುಡಿ ಜನ ಕೆಸರು ದಾರಿಯಲ್ಲಿ ಸಾಗುತ್ತಿಹುದು. ಬಿರುದ ಗಳಿಸಲಿ ಕೆಸಪ ಹೆಸರ ಪಸರಿಸಲಿ ಸಪ ದುರಿತಗಳಿಗೆ ನೆಯುಂಟೆ ಮಂಕುತಿಮ್ಮ. ಸಾಮಾನ್ಯವಾಗಿ ನಾವು ಮನುಷ್ಯನ ಮನಸ್ಸು ಹೆಣ್ಣು ಹೊನ್ನು ಮಣ್ಣು ಈ ಮೂರನ್ನು ಬಯಸುತ್ತೆ, ಈ ಮೂರರಿಂದ ತನ್ನ ಸರ್ವನಾಶ ಮಾಡಿಕೊಳ್ಳುತ್ತೆ ಅಂತ ಅನ್ನುವುದುಂಟು. ಮನಸ್ಸಿನ ನಾನಾ ತರದ ಆಟಗಳನ್ನೆಲ್ಲ ನೋಡಿದವರು, ಮನಸ್ಸಿನ ನಾನಾ ತರದ ಮುಖಗಳನ್ನೆಲ್ಲವನ್ನೂ ನೋಡಿಕೊಂಡವರು ಹೇಳುವ ಮಾತು ನೋಡಿ, ಅನುಭವದ ಮಾತು ನೋಡಿ, ಸಿರಿ ಮಾತ್ರಕ್ಕೇನಲ್ಲ. ಸ್ವಾಮಿ, ನಮ್ಮ ಅಶಾಂತಿ ಚಿಂತೆ ಬರೀ ಹೆಣ್ಣಿಗಾಗಿ ಮಾತ್ರ ಅಲ್ಲ, ಬರೀ ಐಶ್ವರ್ಯಕ್ಕಾಗಿ ಮಾತ್ರ ಅಲ್ಲ, ಬರೇ ಆಸ್ತಿಗಾಗಿ ಮಾತ್ರ ಅಲ್ಲ, ಇನ್ನೊಂದಿದೆ. ಏನ್ ಹೇಳಿ? ಹೆಸರು, ಬಿರುದು. ಬಿರುದ ಗಳಿಸಲಿ ಕೆಸೆಪ ಹೆಸರ ಪಸರಿಸಲು ಎಸಪ. ನನ್ನ ಫೋಟೋ ದಿನ ಪೇಪರಲ್ಲಿ ಬರ್ತಾ ಉಂಟು, ನನ್ನ ಹೆಸರು ದಿನ ಪೇಪರಲ್ಲಿ ಬರ್ತಾ ಇದೆಯೋ, ನಾನು ಎಲ್ಲೆಲ್ಲಿ ಏನೇನು ಮಾಡಿದ್ದೇನೆ ಅದೆಲ್ಲರೂ ಕೂಡ ಅವರವರ ಏನು ಮ್ಯಾಗಝಿನ್ಗಳಲ್ಲಿ ಹಾಕ್ತಾ ಇದ್ದಾರೋ, ಅವರು ಹಾಕಬೇಕು ಅಂತ ಹೇಳಿದ್ದು ನಾನೇ. ಆಮೇಲೆ ಹಾಕಿದ ಮೇಲೆ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಫೋನ್ ಮಾಡಿ ಹೇಳೋದು ನಾನೇ. ನೋಡಿ, ಇವತ್ತು ಪೇಪರ್ ನೋಡಿ, ಇಷ್ಟು ಪೇಜ್ ನೋಡಿ, ಅದರಲ್ಲಿ ಏನಿದೆ, ನಂದು ಫೋಟೋ ನೋಡಿ ಅಂತ ನಾನೇ ಹೇಳೋದು. ಸ್ವಾಮಿ, ಈ ನನ್ನದು, ನಾನು, ಆ ಬಿರುದು, ಆ ಕೀರ್ತಿ, ಆ ಹೆಸರು, ಅದಕ್ಕಾಗಿ ನಾವು ಎಷ್ಟು ಹಣ ಹಾಳು ಮಾಡ್ತೀವಿ ಸ್ವಾಮಿ. ನನಗೆ ಹೋದಲ್ಲಿ ಮನ್ನಣೆ ಸಿಗದಿದ್ದರೆ ನನ್ನ ಮನಸ್ಸಿಗೆ ಆಗುವಂತಹ ಅಶಾಂತಿ, ಚಿಂತೆ, ದುಃಖ, ಹಿಂಸೆ ಹೇಳಿ. ನನ್ನ ಮನಸ್ಸು ನನಗೆ ಅಶಾಂತಿ ಚಿಂತೆಯನ್ನು ತರುವಂತಹ ರೀತಿ ಬರೀ ಹೆಣ್ಣು ಹೊನ್ನು ಮಣ್ಣು ಅಲ್ಲ, ನಾನಾ ರೀತಿಯಲ್ಲಿದೆ ಸ್ವಾಮಿ, ನಾನಾ ರೀತಿಯಲ್ಲಿದೆ. ಇದು ಸಾಕಾಗದ್ದಕ್ಕೆ ಇನ್ನೂ ನೋಡಿ, ಆ ಮನಸ್ಸಿನ ನಾನಾ ಮುಖಗಳನ್ನು, ಆ ಮನಸ್ಸು ಯಾವ ಯಾವ ರೀತಿಯಲ್ಲಿ ನನಗೆ ಚಿಂತೆ ಅಶಾಂತಿ ದುಃಖಗಳನ್ನು ತರ್ತವೆ, ನನ್ನ ಒಳಗಿನ ಆನಂದ ಶಾಂತಿಯನ್ನು ಹೇಗೆ ಅವುಗಳು ಕದಡ್ತವೆ. ಡಿವಿಜಿಯವರು ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಮ್ಮ, ಬಾಳ್ಕೆಯಲ್ಲಿ 108 ತೊಡಕು ತಿನಕುಗಳುಂಟು, ಕೇಳ್ಕೆ ಮಾರ್ಕೆಗಳಿದವು ಜಗ್ಗ ಒಂದಿನಿಸು. ಗೋಳ್ಕರದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಎಚ್ಚರ ಕೊಡ್ತಾರೆ ನೋಡಿ. ತಸ್ಮಾತ್ ಜಾಗ್ರತ. ತಮ್ಮ, ಬಾಳಿನಲ್ಲಿ ಆ ಮನಸ್ಸು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ಶತ್ರುವಾಗಿ ನಿಲ್ಲುತ್ತೆ. ರಾವಣನಿಗೆ ಹೆಣ್ಣಿರ್ಬಹುದು, ದುರ್ಯೋಧನನಿಗೆ ಮಣ್ಣಿರ್ಬಹುದು. ನಮ್ಮ ಮನಸ್ಸು ಯಾವ ದಾರಿಯಲ್ಲಿ ನಮಗೆ, ಯಾವ ರೀತಿಯಲ್ಲಿ ನಮಗೆ ಶತ್ರುವಾಗಿ ನಿಂತಿದೆ ಸ್ವಾಮಿ, ನಾವಾಗಿ ನೋಡ್ಕೊಳ್ಬೇಕು. ಬಾಳ್ಕೆಯಲ್ಲಿ 108 ತೊಡಕು ತಿಣಕುಗಳುಂಟು, ಕೇನ್ಕೆ ಮಾನ್ಕೆಗಳಿಗೆ ಜಗ್ಗದು. ಆ ಮನಸ್ಸು ಕೇಳಲ್ಲ. ಗೋಳ್ಕರದ ರೇಣು ಫಲ. ಸ್ವಾಮಿ, ನಮ್ಗೆ ಯಾಕೆ ಈ ರೀತಿ, ದೇವ್ರು ಯಾಕೆ ಹೀಗೆ ಮಾಡ್ತಾನೆ, ನಮ್ಗೆ ಶಾಂತಿ ಅಲ್ಲ ತಮ್ಮ. 2 ವರ್ಷದ ಮಗುವಾಗಿದ್ದಾಗಿದೆ, ಜಗತ್ತಲ್ಲಿ ಆನಂದವಾಗಿದ್ದಿಲ್ಲಪ್ಪ, ಅದು ಸರಿ ಸ್ವಾಮಿ. ಇವಾಗ ಯಾಕೋ ಮನೆಯಲ್ಲಿ ಶಾಂತಿನೇ ಇಲ್ಲ, ಮನೆ ಬಿಟ್ಟು ಎಲ್ಲರೂ ಹೋಗೋಣ ಅಂತಿದೆ. ಮನೆಯ ತೊರೆದೊಡಲೆ ವನಗುಹೆಯ ಸಾರಲೆ, ತನುವನುಗ್ರವ್ರತಗಳಿಂದೆ ದಂಡಿಸಲೆ, ಬಿನದಗಳ ನರಸಿನಿ ಊರೂರೋ ಅಲೆದೊಡೆ, ಮನವ ತೊರೆದಿರಲಹುದೆ ಮಂಕುತಿಮ್ಮ. ಮನವ ತೊರೆದಿರಲಹುದೆ ಮಂಕುತಿಮ್ಮ. ಆಲೋಚನೆ ಮಾಡಿ ಸ್ವಾಮಿ. ಮನೆ ಬಿಟ್ಟು ಹೋಗ್ಬೋದು, ಹೆಂಡತಿ ಮಕ್ಕಳನ್ನು ಬಿಡ್ಬೋದು, ಗಂಡನನ್ನು ಬಿಡ್ಬೋದು, ಕೆಲಸಕ್ಕೂ ರಾಜನನ್ನು ಕೊಡ್ಬೋದು. ಅಲ್ಲ, ನಾವು ತಿಳ್ಕೊಂಡಿರುವ ರೀತಿ ಇವರೆಲ್ಲರೂ ನಮಗೆ ಅಶಾಂತಿ ಚಿಂತೆಗೆ ಕಾರಣರಾದವರು ಅಲ್ಲ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ತನುವನುಗ್ರ ವ್ರತಗಳಿಂದ ದಂಡಿಸಲಿ.
ವನಗುಹೆಯ ಸಾರಲಿ ಮನೆಯ ತೊರೆದೊಡಲಿ. ತಮ್ಮ, ನೀನು ಜೋಳಿಗೆ ಹೇಳ್ಕೊಂಡು ಊರೂರಿಗೆ ಹೋದರೂ ಕೂಡ ಒಂದು ವಿಚಾರ ಮಾಡು. ಯಾವ ಮನಸ್ಸನ್ನುವಂಥದ್ದು ನಿನಗೆ ಶತ್ರುವಾಗಿ ನಿಂತಿತ್ತೋ, ಯಾವ ಮನಸ್ಸಿನ ಕಾರಣದ ನೀನು ಅಳ್ತಾ ಇದೆಯೋ, ಆ ಮನಸ್ಸೇ ತಾನೇ ವನಗುಹೆಗೆ, ಹಿಮಾಲಯದ ಗಿರಿಗೆ, ಗಿರಿ ತಪ್ಪಲಿಗೆ, ನದಿ ದಂಡೆಗೆ, ಆಶ್ರಮಗಳಿಗೆ, ಮಠಗಳಿಗೆ ಅಲ್ಲಿ ಹೋಗುದು. ಆ ಮನಸ್ಸು ತಾನೇ ಎಲ್ಲಿ ಬಿಡ್ತೀಯ ಮನಸ್ಸನ್ನು? ಮನವ ತೊರೆದಿರಲಹುದು ಮಂಕುತಿಮ್ಮ. ನೋಡಿ ಎಂಥ ಸತ್ಯತೆ ನೋಡಿ, ಕಟು ಸತ್ಯ. ನನ್ನ ಮನಸ್ಸು ನನ್ನ ಶತ್ರು ಅನ್ನುವಂಥ ರೀತಿಯಲ್ಲಿ ಎಲ್ಲಿಯ ತನಕ ನಾವು ತಿಳಿಯುವುದಿಲ್ಲವೋ, ನಮ್ಮ ಸಾಧನೆಯ ದಿವಸ ಇನ್ನೂ ಆರಂಭ ಆಗುವುದಿಲ್ಲ. ಆಲೋಚನೆ ಮಾಡಿ. ಹೋಗಬಹುದು, ನೀವು ಕಾಡಿಗೆ ಹೋಗಬಹುದು, ಆಶ್ರಮಕ್ಕೆ ಹೋಗಬಹುದು, ಎಲ್ಲರನ್ನು ಬಿಟ್ಟು ಬಿಟ್ಟು ಹೋಗಬಹುದು. ಅಲ್ಲಿ ತಪಸ್ಸಿಗೆ ಧ್ಯಾನಕ್ಕೆನ್ನುವಂಥ ರೀತಿಯಲ್ಲಿ ನೀವು ಕೂತ್ಕೊಳ್ಬಹುದು. ಬೆಳಗ್ಗಿನ ಜಾವದಲ್ಲಿ ತಣ್ಣೀರು ಸ್ನಾನ ಮಾಡಿ, ಸ್ವಾಮಿ ನಾನು ಕಣ್ಮುಚ್ಚಿ ವನದಿ ನಿರ್ಜನದಿ ಮೌನದಿ ತಪವನ ಸಗುವನ ನೆನಪಿನಲ್ಲಿ ಪಿಂಕಿನ ಅನುಭವ ಉಳಿಯದೇನೋ. ಇನಿ ನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲಿತು ಹೂವಾಳದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಎಲ್ಲವನ್ನು ಬಿಟ್ಬಿಟ್ಟು ಹೋಗಿ ಧ್ಯಾನ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಕೂತ್ಬಿಟ್ಟ. ಗಂಗಾ ನದಿಯಲ್ಲಿ ಆ ಚಳಿ ಚಳಿ ಹಿಮಜಲದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ, ಬೆಳಿಗ್ಗೆ 5 ಗಂಟೆಗೆ ಕಣ್ಮುಚ್ಚಿಕೊಂಡು ಗುಹೆಯೊಳಗೆ ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂತ ಕೂತ. ಈಗ ಕೂತುಕೊಳ್ಳುವ ಜಾಗ ಮನೆಯಲ್ಲ, ಹಿಮಾಲಯದ ಗುಹೆ ಇರಬಹುದು. ವನದಿ ನಿರ್ಜನದಿ ಮೌನದಿ ತಪವನ ಸಗುವನ ನೆನಪಿನಲ್ಲಿ ಹಿಂದಿನ ಅನುಭವ ಉಳಿಯದೇನು. ಸ್ವಾಮಿ, ನೀವು ಧ್ಯಾನಕ್ಕೆ ಕೂತಿದ್ದೀರಲ್ಲ, ಹೌದು. ಯಾವ ಮನಸ್ಸದು? ಯಾವ ಮನಸ್ಸು ಹಿಂದೆ ಗಲಾಟೆ ಮಾಡ್ತಿತ್ತೋ, ಯಾವ ಮನಸ್ಸು ನೋವು ಬೇನೆಗಳನ್ನು ನಿಮಗೆ ತಟ್ಟಿತ್ತೋ, ಯಾವ ಮನಸ್ಸಲ್ಲಿ ತಲ್ಲನ ಅಶಾಂತಿ ಕೂಣಿದಾಡ್ತಾ ಇದೆಯೋ, ತಾಂಡವ ಆಡ್ತಾ ಇದೆಯೋ, ಅದೇ ಮನಸ್ಸು ತಾನೆ. ಆ ಮನಸ್ಸನ್ನುವಂಥದ್ದನ್ನು ನಾನು ನೋಡುವ ತನಕ, ಆ ಮನಸ್ಸು ನಾನು ಹೇಳಿದ ಹಾಗೆ ಹಿಂದಿನ ಚಿಂತೆ, ಭವಿಷ್ಯದ ಗಲಾಟೆ, ವರ್ತಮಾನದ ಯಾವುದೇ ರೀತಿಯ ತಳಮಳ ಇಲ್ಲದ ಹಾಗೆ ಆ ಮನಸ್ಸನ್ನು ಪರಿಶುದ್ಧತೆಯಿಂದ ಇಟ್ಟುಕೊಳ್ಳುವಂಥ ಸಾಧನೆಯನ್ನು ನಾನು ಮಾಡದೆ, ನಾನು ಜಾಗ ಬದಲಾಯಿಸಿದರೆ, ಪರಿಸರವನ್ನು ಬದಲಾಯಿಸಿದರೆ ಏನು ಪ್ರಯೋಜನ ಸ್ವಾಮಿ? ಸ್ವಾಮಿ, ಸತ್ಯತೆಯನ್ನು ನಾವು ತಿಳಿಯುವಾಗ ಇದ್ದದ್ದನ್ನು ಇದ್ದ ಹಾಗೆ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಏನು ಹೇಳಿ? ನನ್ನ ಮನಸ್ಸೇ ನನ್ನ ಶತ್ರು, ನನ್ನ ಮನಸ್ಸೇ ನನ್ನ ಮಿತ್ರ. ಆದ್ರಿಂದ ತಮ್ಮ ಜೀವನದಲ್ಲಿ ಗೋಳಾಡಲುಂಬೇಡ, ಲೋಲಾಪ್ತಿಯುಂಬೇಡ, ಬಾಳು ಪರಚೇತನದ ಕೇಳಿ ಎಂದೆನಿಸಿ, ಪಾಲುಗನು ನೀನದರೊಳಿನಿ ಪಂತೆ ಬಾಳುತ್ತಿರು, ಕೇಳಿಯುಂ ಧರ್ಮವೆಲೋ ಮಂಕುತಿಮ್ಮ. ಹಾಳು ಹಾಳೆಲ್ಲ ಬಾಳೆನ್ನು ತಿರ್ದುಡಿಯುಂ, ಅದರೂಳಿಗವ ತಪ್ಪಿಸುವ ಜಾನನುಲ್ಲಿಹನೋ. ಊಳಿಗವ ಕಾಳದವೋ ಕೂಳ್ಕರೆಯೋ ಗೋಳ್ಕರೆಯೋ, ಬಾಳು ಬಾಳದೆ ಬಿಡವು ಮಂಕುತಿಮ್ಮ, ಬಾಳು ಬಾಳದೆ ಬಿಡದು ಮಂಕುತಿಮ್ಮ ಮಂಕುತಿಮ್ಮ. ನಮಗೆ ನೋವುಂಟು, ನಮಗೆ ನೋವುಂಟು, ನಮಗೆ ಕಷ್ಟ ಉಂಟು, ನಮಗೆ ದುಃಖ ಉಂಟು ಅನ್ನುವಂಥದ್ದು ನಾವು ಮತ್ತೆ ಮತ್ತೆ ಹೇಳ್ಕೊಂಡೆ ಅದು ಕಡಿಮೆ ಆಗುತ್ತೆ? ಆಗಲ್ಲ. ಗೋಳಾಡಲು ಬೇಡ, ಅಳಬೇಡಪ್ಪ ಜೀವನದಲ್ಲಿ. ನಮ್ಮ ಮನಸ್ಸಿಗೆ ದುಃಖ ಉಂಟು, ನಮ್ಮ ಮನಸ್ಸಿಗೆ ನೋವು ಉಂಟು. ಜೀವನದಲ್ಲಿ ನೋವು ಬೇನೆ ಇಲ್ಲದ ಒಬ್ಬ ವ್ಯಕ್ತಿ ಇಲ್ಲ. ನೋಡಿ, ಒಂದು ಆಲೋಚನೆ ಮಾಡಿ. ಸಣ್ಣ ಮಗುವನ್ನು ಎಲ್ಲರೂ ಮುದ್ದಾಡ್ತಾರೆ. ಪ್ರತಿಯೊಬ್ಬ ಮನುಷ್ಯನು, ಹೆಣ್ಣಾಗಲಿ ಗಂಡಾಗಲಿ, ಆ ಮುದ್ದು ಮಗುವನ್ನು, ಶುದ್ಧ ಹೃದಯದ ಮುಗ್ಧ ಮುಖದ ಆ ಮುದ್ದು ಮಗುವನ್ನು ಎಲ್ಲರೂ ಎತ್ತಿ ಮುದ್ದಾಡ್ತಾರೆ. ಯಾಕೆ ಗೊತ್ತಾ? ಯಾತಕ್ಕೆ ಹೇಳಿ? ಆ ಮಗು ತನ್ನ ನೋವನ್ನು, ತನ್ನ ಕಷ್ಟವನ್ನು ಬೇರೆಯವರಿಗೆ ಹೇಳಲ್ಲ. ಅದು ನಗನಗ್ತಾ ಇರುತ್ತೆ ಸರ್, ಖುಷಿಯಲ್ಲಿರುತ್ತೆ. ನಾವು ನಮ್ಮ ನೋವು, ನಮ್ಮ ಬೇನೆ, ನಮ್ಮ ಕಷ್ಟ, ನಮ್ಮ ನಷ್ಟ, ನಮ್ಮ ದುಃಖ, ಅದನ್ನು ನಾವಾಗಿ ಅದನ್ನು ಹೇಳ್ತಾ ಹೇಳ್ತಾ ಬಂದವರಿಗೆಲ್ಲ ಅನ್ತಾ ಇರ್ತೀವಿ. ಸ್ವಾಮಿ, ನನಗೆ ದೇವರಿಗೆ ಹಾಕಿ ಇದು ಮಾಡಿದ್ದಾನೆ ಗೊತ್ತಿಲ್ಲ, ನನಗೆ ಮೇಲಿನ ಮೇಲೆ ಪೆಟ್ಟುಗಳೇ ಬೀಳ್ತಾ ಇತ್ತು ಸ್ವಾಮಿ, ನೀವು ಅದಕ್ಕೆ ಏನಾದ್ರೂ ಅಲ್ಲ. ನಮ್ಮ ನೋವು ಬೇನೆಗಳನ್ನು ನಾವಾಗಿ ಸಹಿಸಿ, ನಮ್ಮ ಜೀವನವನ್ನ ಯಾವ ರೀತಿಯಲ್ಲೂ ನಾವು ತೆಗಳದೆ, ಪರಮಾತ್ಮನನ್ನು ಬೈಯದೆ, ನಮ್ಮ ಹಿರಿಯರನ್ನು, ನಮ್ಮ ಬಂಧು ಬಳಗವನ್ನು ಯಾವ ರೀತಿಯಲ್ಲೂ ನಾವು ಗೋಳು ಹೊಡೆಯದೆ,
ಆ ಮನಸ್ಸಿನ ಸಾಧನೆಗೆ ನಾವು ಇಳಿತೇವೋ ಅಂದ್ರೆ ನಾವು ಸಾಧಕ. ಈ ಜಗತ್ತಲ್ಲಿ ಎಂಥ ವಿಷಮ ಪರಿಸ್ಥಿತಿಯಲ್ಲೂ ನಾನಾ ರೀತಿಯ ತಾಪತ್ರಯಗಳ ಮಧ್ಯದಲ್ಲೂ ಶಾಂತಿಯನ್ನು ಬದುಕಬಹುದು ಸ್ವಾಮಿ. ನೋಡಿ ತಮ್ಮ, ವ್ಯರ್ಥವೇ ಜೀವನದ ಬಡಿದಾಟವೆನ್ನದಿರು, ಅರ್ಥಬಹುದದು ನಿನಗೆ ಪೂರ್ಣದ ಋಷಣದಿನ್, ನತ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯ ಸುಗ ಮಂಕುತಿಮ್ಮ. ಜೀವನ ವ್ಯರ್ಥ ಅಂತ ಅನ್ಬೇಡ. ನಾನು ಯಾಕಾದ್ರೂ ಹುಟ್ಟಿದೆ ಸ್ವಾಮಿ, ನನಗೆ ಜೀವನದಲ್ಲಿ ಒಂದು ದಿವಸವೂ ಶಾಂತಿ ಸಿಗಲಿಲ್ಲ, ಯಾಕಪ್ಪ ಆದ್ರೂ ನನ್ನ ದೇವರು ಈ ಪ್ರಪಂಚಕ್ಕೆ ಕಳಿಸಿದ ಸ್ವಾಮಿ, ನಾನು ಸಾಯೋದೇ ಒಳ್ಳೆಯದು ಅನ್ಬೇಡ, ವ್ಯರ್ಥ ಅಂತ ಅನ್ಬೇಡ. ನೋಡಪ್ಪ, ಪರಮೇಶ್ವರ ಈ ಶರೀರವನ್ನು ಕೊಟ್ಟು ಹೊರಗಿನ ಪ್ರಪಂಚಕ್ಕೆ ನಿನ್ನನ್ನು ಕಳುಹಿಸಿರುವುದು ತಿಳಿದುಕೊಳ್ಳುವುದಕ್ಕಾಗಿ, ಜ್ಞಾನ ಪ್ರಾಪ್ತಿಗಾಗಿ. ಅದನ್ನು ಹೇಳುವ ರೀತಿ ನೋಡು, ಅರ್ಥಬಹುದದು ನಿನಗೆ ಪೂರ್ಣ ದರುಶನದಿ, ಪೂರ್ಣ ಜ್ಞಾನವನ್ನು ಪಡೆಯು, ಪೂರ್ಣ ದರ್ಶನವನ್ನು ಪಡೆಯು. ಏನು ಪೂರ್ಣ ಜ್ಞಾನ ಹೇಳಿ? ನತ್ತಿಪನು ಜಡ ಜೀವ ರೂಪಂಗಳಲ್ಲಿ ಬೊಮ್ಮ. ತಮ್ಮ, ಆರಂಭದಲ್ಲಿ ಪ್ರಶ್ನೆ ಕೇಳಿದ ನೋಡು, ಏನು ಪ್ರಪಂಚವಿದು, ಏನು ಜೀವನದ ಅರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಜಗತ್ತುಗಳ ಸಂಬಂಧ. ತಮ್ಮ, ತಿಳಿಲಿಕ್ಕೆ ಪ್ರಯತ್ನ ಮಾಡು. ಜ್ಞಾನಿಗಳಿದ್ದಾರೆ. ಯುಕ್ತ ಆಯುಕ್ತಾ ಅಲೋಕ್ಷಾ ಧರ್ಮ ಕಾಮಾಸ್ಯು, ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾ. ಋಷಿಮುನಿಗಳ ಮಾತು, ಆರ್ಷವಾಣಿ. ಆಲೋಚನೆ ಮಾಡಿ ಸ್ವಾಮೀಜಿ. ಅಲ್ಲ, ನಮ್ಮ ಮನಸ್ಸಿಗೆ ಅನಿಸ್ಕೊಳ್ಳುವಂತಹ ರೀತಿ ನನಗೆ ಕಷ್ಟ, ನಿನ್ನಂತಹ ಕಷ್ಟ ಯಾರಿಗೂ ಇಲ್ಲ, ಜೀವನದಲ್ಲಿ ಯಾಕಾದ್ರೂ ಬಂದಿಲ್ಲ ಸ್ವಾಮೀಜಿ, ಯಾಕೆ ಹಾಕ್ತೇವೆ ನೋಡುವ. ಬದುಕೊಂದು ಕದನವೆಂದಂಗಿ ಬಿಟ್ಟೋಡುವನು, ಬಿಡಿಯ ಬಾಯಿಗೆ ಕವಳವಾಗದುಳಿಯುವನೆ, ಎರೆಯನು ಕಾಗಿಸುತ್ತ ಮತಿ ಗರೆಯ ಪಿಡಿದು ನೀನು, ಎದುರು ನಿಲೆ ಬಿಡಿಯುವ ಮಂಕುತಿಮ್ಮ. ಮಂಕುತಿಮ್ಮ ಕ್ಲೈಪ್ಯಮಾಸ್ಮಗಮ ಪಾರ್ಥ ಏಕತ್ವಯಿ ನ ಉಪಪದ್ಯತೆ. ಛಾತಿಯಲ್ಲಿ ಬಡಿದೆಬ್ಬಿಸುವ ಹಾಗೆ ಭಗವದ್ಗೀತೆಯಲ್ಲಿ ಪರಮಾತ್ಮನ ಉಪದೇಶ ಅರ್ಜುನನಿಗೆ. ಅರ್ಜುನ, ಕ್ಲೈಪ್ಯಂ ಹೇ ಷಂಡತನ, ಹೇಡಿತನ, ಮಾಸ್ಮಗಮ, ಅದನ್ನು ಬಿಟ್ಬಿಡು, ಎತ್ತಿ ಬಿಸಾಡು. ಸ್ವಾಮಿ, ಆಲೋಚನೆ ಮಾಡಿ. ಹೊರ ಜಗತ್ತನ್ನು ಎದುರಿಸುವುದಕ್ಕೆ ಪರಮೇಶ್ವರ ನಮಗೆ ಕೊಟ್ಟಿರುವುದು ಒಂದು ಮನಸ್ಸು, ಹೌದಲ್ಲ? ನಾನು ಹೆಣ್ಣೋ ಗಂಡು, ನಾನು ಬಡವನು ಬಲ್ಲಿದನು, ನಾನು ದರಿದ್ರನು ಶ್ರೀಮಂತನು, ಹೊರ ಪ್ರಪಂಚವನ್ನು ನಾನು ಎದುರಿಸಬೇಕು ನನ್ನ ಮನಸ್ಸು ಬುದ್ಧಿಯ ಮೂಲಕ, ಹೌದಲ್ಲ ಹೇಳಿ? ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನವಿದೆಯೋ, ಸಮರ್ಥ ರೀತಿಯಲ್ಲಿ ಹೊರ ಪ್ರಪಂಚದ ಎಲ್ಲಾ ವಿಷಮ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಿ ನಗುತ್ತ ಬರ್ತಾನೆ ವ್ಯಕ್ತಿ. ಅದನ್ನು ಬಿಟ್ಟು ನೋಡಿ, ಬದುಕೊಂದು ಕದನವೆಂದು ಅಂಜಿ ಬಿಟ್ಟು ಓಡುವನು. ಸ್ವಾಮೀಜಿ, ನಮಗೆ ಜೀವನದಲ್ಲಿ ಶಾಸ್ತ್ರ ಇಲ್ಲ, ಯಾಕೋ ದೇವರು ಮತ್ತೆ ಮತ್ತೆ ಕಷ್ಟ ಕೊಡ್ತಾ ಇದ್ದಾನೆ, ನಿಮ್ಮ ಜೀವನವೇ ಸಾಕೊಂತಾ ಇದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಸ್ವಾಮಿ, ಏನಾದ್ರು ಅಪ್ಪ. ನೀನು ಮನಸ್ಸಿಗೆ ಮೇಲಿಂದ ಮೇಲೆ ಹಾಗೆ ಹೇಳ್ಕೊಂಡ್ರೆ ನೀನು ಗ್ಯಾರಂಟಿ ಒಂದು ದಿವಸ ಆತ್ಮಹತ್ಯೆ ಮಾಡಿಕೊಳ್ತೇನೆ. ಅದು ನಿಮ್ಗೆ ಯಾಕೆ ಗೊತ್ತಾಯ್ತು ಸ್ವಾಮಿ? ಅದನ್ನು ನೀನೇ ಹೇಳ್ತಿಲ್ಲ. ಸ್ವಾಮಿ, ಏನು ಬೇಕಾದಾಗಲಿ ಜೀವನದಲ್ಲಿ ನನ್ನ ಜೀವನವನ್ನು ಸಮರ್ಥ ರೀತಿಯಿಂದ ಧೈರ್ಯದಿಂದ ಎದುರಿಸ್ತೇನೆ, ಬರುವುದು ಎಲ್ಲವೂ ಬರಲಿ, ಮನಸ್ಸು ಪ್ರಶಾಂತವಾಗಿರಲಿ, ಅದೇ ಪರಮಾತ್ಮನ ಆಶೀರ್ವಾದ. ಎಲ್ಲಾ ವಿಷಮ ಪರಿಸ್ಥಿತಿಗಳನ್ನು ಎದುರಿಸ್ತೇನೆ ಅನ್ನುವ ಧೈರ್ಯ ಇದೆಯೋ ನೋಡಿ. ಎದೆಯನ್ನು ಉಕ್ಕಾದಿಸುತ್ತ ಮತಿ ಗದೆಯ ಪಿಡಿದು ಅಂತಃಕರಣವಂತಹ ಬುದ್ಧಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ನೀನು ಎದುರು ನಿಲೆ ಬೀದಿಗೆ ಉಳಿಯುವ. ಹೊರ ಜಗತ್ತನ್ನುವಂಥದ್ರಲ್ಲಿ ಎಲ್ಲರಿಗೂ ಕಷ್ಟ ಇತ್ತು ಸ್ವಾಮಿ. ರಾಮನಿಗೂ ಇತ್ತು, ಕೃಷ್ಣನಿಗೂ ಇತ್ತು, ವಿಕ್ರಮಾದಿತ್ಯನಿಗಿತ್ತು, ನಳ ಚಕ್ರವರ್ತಿಗೂ ಇತ್ತು. ಕಷ್ಟ ಇಲ್ಲದವರು ಯಾರು ಸ್ವಾಮಿ? ಒಬ್ಬ ವ್ಯಕ್ತಿಯ ಹೆಸರು ಹೇಳಿ. ಎಲ್ಲೋ ಹೋಗ್ತೇನೆ, ಇರುವ ಜಾಗವನ್ನು ಬದಲಾಯಿಸ್ತೇನೆ, ನನ್ನ ಹತ್ತಿರ ಇರುವವರನ್ನು ಬಿಟ್ಟು ಬೇರೆ ಯಾರು ಹೋಗ್ಬಿಡ್ತೇನೆ. ತಮ್ಮ, ಮನಸ್ಸನ್ನುವಂಥದ್ದೇ ನಿಜವಾದ ಶತ್ರು. ಆ ಮನಸ್ಸು ಬುದ್ಧಿಗೆ ಸರಿಯಾದ ಜ್ಞಾನವನ್ನು ಕೊಡುವುದೇ ಸಾಧನೆ. ಆ ರೀತಿಯ ಸಾಧನೆಗೆ ನಾನು ಆರಂಭಿಸ್ತೇನೋ ಅದೇ ಮನಸ್ಸು ಬುದ್ಧಿ ಹೊರ ಪ್ರಪಂಚವನ್ನು ಸಮರ್ಥ ರೀತಿಯಿಂದ ಎದುರಿಸುತ್ತೆ. ಎಲ್ಲ ವಿಷಮ ಪರಿಸ್ಥಿತಿಗಳಲ್ಲೂ ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವುದನ್ನು ಕಲಿಯುತ್ತೆ. ಎಷ್ಟು ಸತ್ಯ. ಆದ್ರಿಂದ ತಮ್ಮ, ಇಷ್ಟು ತಿಳ್ಕೋ. ಮನೆಯ ಮಠವೆಂದು ತಿಳಿ, ಬಂಧು ಬಳಗವೇ ಗುರು, ಅನವರತ ಪರಿಚರಿಯೇ ಅವರೊರೆವ ಪಾಠ, ನಿನಗುಳಿದ ಜಗವ ಮುಕ್ತಿಪ ಸೇತು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಆ ಮನಸ್ಸನ್ನು ತಿದ್ದುವುದಕ್ಕೆ ಹೆಸರು ಸ್ವಾಮಿ ಸಂಸ್ಕಾರ. ಸಂಸ್ಕಾರ ಅಂತಂದ್ರೆ ತೊಳೆಯೋದು. ಏನನ್ನು ತೊಳೆಯೋದು? ಅಂತಃಕರಣವಂತಹ ಮನಸ್ಸು ಬುದ್ಧಿಯನ್ನು
ತೊಳೆಯುವುದಂತರ ಹುಳಿ ಹಾಕಿ ವಿಭೂತಿಯಲ್ಲಿ ತಿಕ್ಕಿ ಅದಕ್ಕೇನೋ ನಾವು ಪಾತ್ರ ಬೆಳೆದಿರ ಹಾಗೆ ಅಲ್ಲಲ್ಲ. ಮನಸ್ಸಿನ ಶಾಂತಿ, ಮನಸ್ಸಿನ ನೆಮ್ಮದಿ, ಹೊರಗಿನ ವಿಷಮ ಪರಿಸ್ಥಿತಿಗಳಲ್ಲೂ ಮನಸ್ಸಿನ ಸ್ಥಿರತೆ, ಇದಕ್ಕಂತೇಳಿ ಸ್ವಾಮಿ ಅದು ಮನಸ್ಸನ್ನು ತೊಳೆಯುವಂತಹ ರೀತಿ. ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿಯಿನಹುದು, ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ. ನೋಡಿ, ಅಂತಃಕರಣದ ಶುದ್ಧಿ, ಚಿತ್ತ ಶುದ್ಧಿ, ಅದಕ್ಕೆ ಅನ್ನೋದು ಸ್ವಾಮಿ ಮನಸ್ಸನ್ನು ತೊಳೆಯುವುದು. ಆ ಮನಸ್ಸನ್ನು ತೊಳೆಯೋದು ಅನ್ನುವಂತಹ ಶಬ್ದಕ್ಕರ್ಥ ಅದೇನು ಮ್ಯಾಜಿಕ್ ಅಲ್ಲ. ಕಣ್ಣು ಮುಚ್ಚಿ ತೆರೆದೊಳಗೆ ನನ್ನ ಮನಸ್ಸನ್ನು ಶುದ್ಧವಾಗಬೇಕು, ಯಾರಿಗೂ ಆಗಲಿಲ್ಲ ಸ್ವಾಮಿ. ರಾತ್ರಿ ಮಲಗಿ ಏಳರೊಳಗೆ ನನ್ನ ಅಂತಃಕರಣ ಶುದ್ಧವಾಗಬೇಕು, ಮನಸ್ಸು ಪ್ರಶಾಂತತೆಯನ್ನು ಪಡೆಯಬೇಕು. ಆಶೆ ಏನೋ ಇದೆ, ಎಲ್ರಿಗೂ ಆಸೆ ಇದೆ. ಯಾರಾದರೂ ಮುಟ್ಟಬೇಕು ನನ್ನ ತಲೆಯನ್ನು, ನನ್ನನ್ನು ಯಾರಾದರೂ ಸ್ವಾಮಿಗಳು ಮಹಾತ್ಮರು ಮುಟ್ಟಿದ್ರೆ ಸಾಕು, ನನಗೆ ಶಾಂತಿ ನೆಮ್ಮದಿ ಸಿಗಬೇಕು. ನಮ್ಮ ಸ್ವಾಮೀಜಿಗೂ ಯಾರು ಅಂದಿದ್ರು, ಸತ್ಸಂಗಕ್ಕೆ ಬರುವಂಥವರು ಯಾರೋ ಒಬ್ರು ಸ್ವಾಮೀಜಿ ಹತ್ರ ಬಂದು ಅವರು ಕೂಡ ಹಾಗೆ ಕೇಳ್ಕೊಂಡ್ರು, ಸ್ವಾಮೀಜಿ ನಿಮ್ಮ ಎರಡೂ ಕೈಯನ್ನ ನನ್ನ ತಲೆ ಮೇಲೆ ಇಡಿ ಸ್ವಾಮೀಜಿ. ಗುರುದೇವಂದ್ರು, ಯಾಕಪ್ಪ ನಿನ್ನ ತಲೆ ಮೇಲೆ ನಾನು ಕೈ ಇಟ್ಟು ನನಗೇನು ಸಿಗ್ತದೆ, ನಿನಗೇನು ಸಿಗ್ತದೆ? ಅಲ್ಲ ಸ್ವಾಮಿ, ನನಗೆ ಶಾಂತಿ ಬೇಕು. ಓಹೋ, ಈ ಎರಡು ಅಂಗೈಗಳಲ್ಲಿ ಶಾಂತಿ ಇದೆ ಅಂತ ನೀನು ತಿಳ್ಕೊಂಡಿದ್ದು? ಅಲ್ಲ, ಈ ಎರಡು ಅಂಗೈಗಳಲ್ಲಿ ಒಂದು ವೇಳೆ ಶಾಂತಿ ಇರುವುದಾದ್ರೆ ಅದು ಎರಡನ್ನು ನನ್ನ ತಲೆ ಮೇಲೆ ನಾನು ಮೊದಲು ಇಟ್ಕೊಳ್ತೇನೆ ಅಂತಂದ್ರು. ಯಾಕೆ? ನನಗೂ ಶಾಂತಿ ಬೇಕಪ್ಪ. ತಮ್ಮ, ಯಾರಾದ್ರೂ ಮುಟ್ಟುವುದರಿಂದ, ಯಾರಾದ್ರೂ ತಲೆ ಮೇಲೆ ಕೈ ಇಡುವುದರಿಂದ, ಎಲ್ಲೋ ಹೋಗಿ ನಾನು ತಿರುಗುವುದರಿಂದ, ನಮಸ್ಕಾರ ಮಾಡುವುದರಿಂದ ನನಗೆ ಶಾಂತಿ ಸಿಗುತ್ತೆ, ಎಲ್ಲೋ ಮುಳುಗಿ ಹೇಳುವುದರಿಂದ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಇರುವುದಾಗಿದ್ದಿದ್ರೆ ಕತೆ ಬೇರೆ ಇತ್ತು ಕಂಡ್ರು. ಅದಲ್ಲ ತಮ್ಮ, ಜೀವನದಲ್ಲಿ ಸತ್ಯತೆಯನ್ನು ತಿಳ್ಕೊಳ್ಳೋಣ ಸ್ವಾಮಿ. ಇದ್ದದನ್ನು ಇದ್ದ ಹಾಗೆ ಧೈರ್ಯದಲ್ಲಿ ಎದುರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇದು ನಮ್ಮ ಶಾಸ್ತ್ರ. ನೋಡಪ್ಪ, ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳಾಗುಂ, ಇಕ್ಷು ದಂಡದ ಒಲಗು ಕಷ್ಟ ಭೋಜನವೇ, ದಕ್ಷತೆಯ ನಿಡಿಯು ಒಂದೊಂದೆರಡು ಗುಟುಕುಡಸ, ಮಾಕ್ಷಿಕರು ನಿಕ್ಕೆಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಜೀವನದಲ್ಲಿ ಕಷ್ಟಗಳು ಬರಬಾರ್ದು, ನಮಗೆ ಸುಖ ಮಾತ್ರ ಅಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು ಅಷ್ಟೇ ತಾನೆ, ದೇವರೇ ನಿಮಗೆ ಕಷ್ಟ ಕೊಡಬೇಡ, ಸುಖ ಮಾತ್ರ. ನನಗೆ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗೂ ಅಷ್ಟೇ, ಚೆನ್ನಾಗಿ ನೋಡ್ಕೋಪ, ನನಗೆ ಸುಖ ಮಾತ್ರ. ಸ್ವಾಮಿ, ನಮಗೆ ಸುಖ ಕೊಡುವುದೂ ದೇವರಲ್ಲ, ನಮಗೆ ಕಷ್ಟ ಕೊಡುವುದೂ ದೇವರಲ್ಲ. ಜೀವನದಲ್ಲಿ ಹೇಳುವರಿಗೆ ನೋಡಿ, ನಾನಾ ರೀತಿಯಲ್ಲಿ ಪೆಟ್ಟುಗಳು ಬೀಳ್ತವೆ ಸ್ವಾಮಿ. ಜೀವನ ಅನ್ನುವಂಥದ್ದು ಸೀಡ್ಲೆಸ್ ದ್ರಾಕ್ಷಿ ತಿಂದ ಹಾಗಲ್ಲ. ನಮಗೆ ಹೇಗೆಂದ್ರೆ, ಬಾಯಿಗೆ ಹಾಕಿದ ಕೂಡಲೇ ಆ ದ್ರಾಕ್ಷಿಯಲ್ಲಿ, ಬಾಯಿಯಲ್ಲಿ ಹಲ್ಲು ಆ ದ್ರಾಕ್ಷಿಯನ್ನು ಜಗದ ಕೂಡಲೇ ನಮಗೆ ಸವಿ ಸಿಗಬೇಕು, ಸಿಹಿ ಸಿಗಬೇಕು, ಅದರಲ್ಲಿ ಬೀಜ ಕೂಡ ಇಲ್ಲ. ಅಷ್ಟು ಸುಲಭದಲ್ಲಿ ನಮಗೆ ಸವಿ ಸಿಗಬೇಕು. ಅದೇ ರೀತಿ ಅಂದ್ರೆ ಜೀವನದಲ್ಲಿ ನಮಗೆ ಕಷ್ಟ ಬರಲೇಬಾರದು, ಸುಖ ಮಾತ್ರ ಬರ್ತಾ ಇದ್ದರು. ಒಬ್ಬನನ್ನು ತೋರಿಸಿ, ಕಷ್ಟ ನಷ್ಟ ಪೆಟ್ಟು ತಿನ್ನದಂತಹ ಒಬ್ಬ ವ್ಯಕ್ತಿಯನ್ನು ತೋರಿಸಿ. ದ್ರಾಕ್ಷಿ ರಸವೇನಲ್ಲ ತಮ್ಮ ಜೀವನ, ಇಕ್ಷು ದಂಡದ ಒಲದು ಕಷ್ಟ ಭೋಜನವೇ. ಕಬ್ಬನ್ನು ನಾನು ಕೈಯಲ್ಲಿ ಹಿಡಿದು ಕಚ್ಚಿ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಹಲ್ಲಲ್ಲಿ ಜಗದು ಆವಾಗೇನು ರಸ ಸಿಗುತ್ತೆ ನೋಡಿ, ಅದು ನಿಜವಾದಂತಹ ಸವಿ. ಆ ಸವಿಯ ಸವೆಯೋ ಅದು ರಸಾಸ್ವಾದನೆ. ಅಂದ್ರೆ ಏನು ಹೇಳಿ, ಪೆಟ್ಟು ಬೀಳಬೇಕು, ನಷ್ಟ ಆಗಬೇಕು, ಕಷ್ಟಗಳು ಬರಬೇಕು, ಅದು ದೇವರು ಕೊಡುವುದಲ್ಲ. ಜೀವನದಲ್ಲಿ ಬರುವಂತವು ಬರ್ತವೆ ನೋಡಿ. ಎಂಥ ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ. ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಕ್ಕದಿಹ ನರ ಜಂತು ವಿರದು, ಒದೆ ಪೆಟ್ಟು ಮುಗಿದಂದು ರಾಹು ದಂಷ್ಟ್ರದೆ ಹೊರಟ ವಿಧು ಬಿಂಬವೋ ನೀನು ಮಂಕುತಿಮ್ಮ ಮಂಕುತಿಮ್ಮ. ಜೀವನದಲ್ಲಿ ಕಷ್ಟಗಳು ಪ್ರತಿಯೊಬ್ಬನಿಗೂ ಬರ್ತವೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ನೋಡಿ. ಮಗುವಿಗೆ ಹಲ್ಲು ಬರುವಾಗ ಜ್ವರ ಬರುತ್ತೆ, ಜ್ವರ ಬರಲೇಬೇಕು. ತಾಯಂದ್ರಿಗೆ ಗೊತ್ತು, ಲೂಸ್ ಮೋಷನ್ ಶುರುವಾಗುತ್ತೆ, ಮಗುವಿಗೆ ಭೇದಿ ಶುರುವಾಗ್ತದೆ, ಹಲ್ಲು ಬರುವಂತಹ ಸಮಯ. ಅಲ್ಲ, ನನ್ನ ಮಗುವಿಗೆ ಲೂಸ್ ಮೋಷನ್ ಆಗಬಾರ್ದು ಅಂದ್ರೆ ಹಲ್ಲು ಬರಬಾರ್ದು. ಹಲ್ಲು ಬರುತ್ತದೆ ಅಂತಂದ್ರೆ ಅದು ಭೇದಿ ಶುರುವಾಗಲೇಬೇಕು. ಅದು ಶರೀರದ ಪ್ರಕೃತಿ, ಕಾರ್ಯಕಾರಣ. ಅದೇ ರೀತಿ ನಮಗೆ ಜೀವನದಲ್ಲಿ ನಮಗೆ ಕಷ್ಟಗಳು ಬರಲೇಬಾರದು, ಹುಟ್ಟಲೇಬಾರ್ದು. ಹುಟ್ಟಿದ್ದೇವೆ, ಬಂದಿದ್ದೇವೆ, ಜೀವನದಲ್ಲಿದ್ದೇವೆ, ಶರೀರ ಇದೆ, ಮನಸ್ಸಿದೆ. ಸ್ವಾಮಿ, ಶರೀರ ಇದೆ ಹೌದು, ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ, ಶರೀರದ ವಿಕಾರ ಕಟ್ಟಿಟ್ಟವು.
ಮನಸ್ಸು ಇದೆ ಹೌದು, ಚಿಂತೆ, ಅಶಾಂತಿ, ದುಃಖ, ತಳಮಳ, ನಾನಾ ರೀತಿಯ. ಸ್ವಾಮಿ, ಇದಕ್ಕನ್ನೋದು ಸ್ವಾಮಿ ಜೀವನ, ತಪ್ಪಿಸಲಿಕ್ಕಾಗಲ್ಲ ಸ್ವಾಮಿ. ಆದ್ರಿಂದ ಇಲ್ಲಿ ಕೇಳು, ಚಂದ್ರನಿಗೂ ಸೂರ್ಯನಿಗೂ ಗ್ರಹಣ ತಪ್ಪಿಸಕ್ಕಾಗಲ್ಲ ಹೇಳುವ ರೀತಿ ನೋಡಿ. ಬೊದಪೆಟ್ಟು ಮುಗಿದಂದು ರಾಹು ದಂಷ್ಟದ ಹೊರಟ ವಿಧು ಬಿಂಬವು. ಆ ವಿಧು ಅಂತಂದ್ರೆ ಚಂದ್ರ. ಚಂದ್ರನಿಗೆ ಗ್ರಹಣ ಮುಗಿದ ಮೇಲೆ, ಆ ಗ್ರಹಣದ ಛಾಯನ್ನು ಮಂಟನ ಮುಗಿದ ಮೇಲೆ ಚಂದ್ರ ಬೆಳ್ಳಗೆ ಬೆಳಗುತ್ತಾನೆ. ಅದೇ ರೀತಿ ಕಷ್ಟವನ್ನು ಅನುಭವಿಸುವ, ನಷ್ಟವನ್ನು ಮೌನದಿಂದ ತಿನ್ನುವ ಆ ಮನಸ್ಸಿನ ಪ್ರಶಾಂತತೆ ಹಾಗೆ ಉಳಿಯಲಿ. ಎಲ್ಲ ದಿವಸವೂ ಒಂದೇ ಅಲ್ಲ ಸ್ವಾಮಿ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಎವ್ರಿ ಡೇ ಇಸ್ ನಾಟ್ ಸಂಡೇ. ಪ್ರತಿ ದಿವಸವೂ ನಮಗೆ ಕಷ್ಟಗಳು ಬರಲ್ಲ ಸ್ವಾಮಿ, ಪೆಟ್ಟುಗಳು ಬೀಳಲ್ಲ. ಪೆಟ್ಟುಗಳು ಬೀಳ್ತವೆ, ಪ್ರತಿ ದಿವಸವೂ ಬೀಳಲ್ಲ. ಬಿದ್ದಾಗ ಅಳೋದು ಬೇಡ, ನಾನಾ ರೀತಿಯಲ್ಲಿ ಗೋಳಾಡುವುದು ಬೇಡ. ಪೆಟ್ಟು ಬಿದ್ದಾಗ, ನಾನಾ ರೀತಿಯಲ್ಲಿ ವಿಧಿಯ ಒದೆ ಬಿದ್ದಾಗ ಮನಸ್ಸು ಪ್ರಶಾಂತವಾಗಿದೆ ನೋಡಿ. ತಾಳಿ ಮೆಲು ಮೆಲನೊಮ್ಮೆ ಧಾಳಿ ರಭಸದಿನೊಮ್ಮೆ, ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ. ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು, ತಾಳಿಮೆಯನಿರು ನೀನು ಮಂಕುತಿಮ್ಮ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮತನಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮಂಕುತಿಮ್ಮ ನೋಡಿ. ಒಂದೊಂದ್ಸಲ ಜೀವನದಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳು ಬೀಳ್ತವೆ. ಏನ್ ಹೇಳಿ, ನಮ್ಮ ಕರ್ಮನೇ ಸ್ವಾಮಿ, ಯಾರನ್ನೂ ಬೈಯುವುದು ಬೇಡ. ತಾಳಿ ಮೆಲು ಮೆಲನೆ ಒಮ್ಮೆ, ಧಾಳಿ ರಭಸದಿನೇ ಒಮ್ಮೆ, ಹೇಳದೇನೆ ಕೇಳದೇನೆ ಬಹನ ವಿಧಿರಾಯ. ಯಾರಿಲ್ಲ ಅಂದಿದೆ ಹೇಳಿ. ಶ್ರೀರಾಮಚಂದ್ರನಿಗೂ ಬಿತ್ತು ಪೆಟ್ಟು ನಡಿಕಾಡಿ ಅಲ್ಲ ಹೇಳಿ. ಪರಮಾತ್ಮ ಕೃಷ್ಣನಿಗೂ ಬಂತು ಅಲ್ಲ ಅಪವಾದ. ಸ್ವಾಮಿ, ಯಾರನ್ನೂ ಬಿಟ್ಟದ್ದಲ್ಲ. ನಮಗೆ ಒಂದೊಂದ್ಸಲ ನೆಲ್ಲ ಬರುತ್ತೆ ವಿಧಿ, ನಮ್ಮ ಕರ್ಮ. ಒಂದೊಂದ್ಸಲ ಧಾಲ್ ಮೇಲಿನ ಮೇಲೆ ಪಟ್ಟು ನೋಡಿದ್ದಾರೆ, ಅವರು ಸತ್ರು ಇವರು ಸತ್ರು. ಸ್ವಾಮಿ, 1-2 ತಿಂಗಳಲ್ಲಿ ಎಂತೆಂಥ ಕಷ್ಟಗಳು ಬಿತ್ತು, ಯಾರಾದ್ರೂ ಏನಾಗ್ತದೆ. ಇನ್ನೊಬ್ಬರನ್ನು ಹೋಲಿಸಿ ನೋಡಪ್ಪ, ಬಾಕಿಯವರಿಗೆ ಬಿದ್ದ ಪೆಟ್ಟು ನೋಡು. ಇಲ್ಲಿ ಕೇಳು, ಬದುಕು ಜಟಕ ಬಂಡು. ನಮ್ಮ ಆಟೋ ಹೇಳಿದ ಹಾಗೆ, ಆಟೋದವರನ್ನು ಸಾಮಾನ್ಯವಾಗಿ ನಾವು ಬೈಯೋದಿದೆ. ಅಯ್ಯೋ ಸ್ವಾಮಿ, ಆಟೋ ಹೋಗ್ತಾನೆ ಇರುತ್ತೆ, ಅದು ಎಲ್ಲಿ ತಿರುಗುತ್ತೆ ಅಂತಿಲ್ಲ, ಪಕ್ಕಂತ ತೆಗಿ ಬಿಡ್ತಾನೆ ಅಂತ. ಅದು ಯಾಕೆ ಗೊತ್ತಾ, ಆ ಡ್ರೈವರಿಗೆ ಸ್ವಾತಂತ್ರ್ಯ ಇಲ್ಲ, ರಿಮೋಟ್ ಕಂಟ್ರೋಲ್ ಅಂತೇವೆ. ಆ ಡ್ರೈವರ್ ಹಿಂದೆ ಕೂತಾನೆ ನೋಡಿ, ಅವನು ಹೇಳೋದು ಯಾರು ತಿರುಗಿಸ್ ಬಳಸ್ತೀವಿ, ಪಕ್ಕಂತ ತಿರುಗಿಸ್ತಾನೆ ಅಂತದ್ದೇ ಗ್ರಾಚ. ನಾವು ಮನಸ್ಸಲ್ಲಿ ಏನೋ ಎನಿಸಿರ್ತೇವೆ, ನನಗೆ ಹೀಗೆ ಆಗ್ಬೇಕು ಜೀವನದಲ್ಲಿ, ನಾನು ಇಂಥದ್ದೇ ಇರಬೇಕು, ನಾನು ಇಷ್ಟೇ ರೀತಿಯಲ್ಲಿ ಸುಖವನ್ನು ಅನುಭವಿಸಬೇಕು, ನಾನು ಹೀಗೆ, ನನ್ನ ಹೆಂಡತಿ ಹೀಗೆ ಇರಬೇಕು, ನನ್ನ ಮಕ್ಕಳು. ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದುದು ಲವಲೇಶ ನಡೆಯದು. ಹರಿಚಿತ್ತ ಸತ್ಯ ದಾಸರ ಹಾಡು. ಆಲೋಚನೆ ಮಾಡಿ. ಬದುಕು ಜಟಕ ಬಂದು ವಿಧಿ ಅದರ ಸಾಹೇಬ, ಅದನ್ನು ಹೇಳಿರುವ ರೀತಿ ನೋಡಿ. ನಮ್ಮ ಮನಸ್ಸು ಬೇಕಾದದ್ದನ್ನು ಬಯಸಬಹುದು, ಆದರೆ ಸಾಹೇಬ ಅವನು ಸ್ವಾಮಿ. ಅವನು ಲೆಕ್ಕಾಚಾರ ಮಾಡಿದ ಹಾಗೆ ಆಗೋದು. ಆದ್ರಿಂದ ತಲೆ ಬಾಗು, ಶಿರ ಬಾಗು ಅಲ್ಲ. ಅಲ್ಲ ಸ್ವಾಮಿ, ಹಾಗಾಗಬಾರ್ದಿತ್ತು, ಹೀಗಾಗಬೇಕಿತ್ತು, ಹೀಗೆ ಯಾಕಾಯ್ ಸ್ವಾಮಿ. ವಿಧಿಗೆ ನಿನ್ ಕಾರ್ಯನ ಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ. ಹದವರಿತು ವಿಧಿ ತಾನ ಕುದುರಿಸುವನೆಲ್ಲವನು, ಅದಟದಿರು ನೀನವನ ಮಂಕುತಿಮ್ಮ. ಪರಮಾತ್ಮನನ್ನು ಸರ್ವಜ್ಞ ಅಂತ ಹೇಳೋದು ನಾವೇ, ಪರಮೇಶ್ವರ ಸರ್ವವ್ಯಾಪಕ ಅಂತ ಹೇಳೋದು ನಾವೇ, ಪರಮೇಶ್ವರ ಅಂತರ್ಯಾಮಿ ಅಂತ ಹೇಳೋದು ನಾವೇ ಅಲ್ಲ. ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಸ್ವಾಮಿ ದೇವರು ಅಂತ ಹೇಳೋದು ನಾವೇ. ಆಮೇಲೆ ಅದ್ಯಾಕೆ ಹೀಗಾಯ್ತು, ದೇವ್ರು ಯಾಕೆ ಹೀಗೆ ಮಾಡಿದ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಓಹೋ, ಅವನಿಗಿಂತ ಹೆಚ್ಚಿನ ಬುದ್ಧಿ ನಮ್ಗೋ ಸ್ವಾಮಿ. ತಮ್ಮ, ವಿಧಿಗೆ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು, ಅಧಿಕಾರಿ ನೀನಲ್ಲ, ನಿನಗಷ್ಟು ಬುದ್ಧಿ ಇಲ್ಲ ತಮ್ಮ. ಆಲೋಚನೆ ಮಾಡಿ. ಒಂದು ದೃಷ್ಟಾಂತ ಹೇಳ್ತೇನೆ. ಸಣ್ಣ ಮಗುವಾಗಿರುವಾಗ ನಾನು ನನ್ನ ಮನೆಯಲ್ಲಿ 2 ಇಡ್ಲಿ ಹಾಕಮ್ಮ, 2 ಲಡ್ಡು ಹಾಕು, ನಂಗಿದೇ ಹಣ್ಣು ತಿನ್ಬೇಕು, ಹಠ ಮಾಡ್ತಿದ್ದೆ. ಅವಾಗ ಅಮ್ಮ ಕೊಡ್ತಿರ್ಲಿಲ್ಲ. ಯಾಕೆ ಕೇಳಿ, ನಾನು ಬೇಕು ಅಂತಂದ್ರೆ ಅಮ್ಮ ಕೊಡ್ತಿರ್ಲಿಲ್ಲ. ಅಮ್ಮನಿಗೆ ಗೊತ್ತಿತ್ತು, ಏನ್ ಹೇಳಿ, ಇದು ತಿಂದ್ರೆ ಮಗುವಿಗಾಗಲ್ಲ, ಇದು ತಿನ್ನಬಾರದು, ಇದು ಮುಟ್ಟಬಾರದು. ಅದು ಗೊತ್ತಿದ್ದರಿಂದ ನನ್ನ ಮೇಲೆ ಪ್ರೀತಿಯಿಂದ ಅಮ್ಮ ಕೊಟ್ಟಿಲ್ಲ. ಆದ್ರೆ ನಾನು ಮಗುವಾಗಿ ಅಮ್ಮ, ಅಯ್ಯೋ ಇದು ಪರಮ ರಾಕ್ಷಸಿ, ನನ್ನ ತಾಯಿ ಅಲ್ಲ ಅಂತ ಅಂದರೆ
ನನ್ನ ಬುದ್ಧಿ ಇನ್ನೂ ಪಕ್ವ ಆಗಿಲ್ಲ, ಅರ್ಥ ಅಷ್ಟೇ. ಅದೇ ತೀರ ನನ್ನಂತಃಕರಣ ಅನ್ನುವಂತ ಮನಸ್ಸು ಬುದ್ಧಿ ಏನೇನೋ ಬೇಕು ಬೇಕು ಅಂತಂತೆ. ಹೀಗಾಕ ಹಾಗ ಬೇಡಿದುದ ನೀವನೀಶ್ವರನೆಂಬ ನಚ್ಚಿಲ್ಲ, ಬೇಡಿಕೊಳೆ ಒಳಿತಾವುದೆಂಬುದರ ಅರಿವಿಲ್ಲ, ಕೂಡಿ ಬಂದುದನೆ ನೀನ್ ಅವನಿಚ್ಛೆ ಎಂದುಕೊಳ್ಳು. ಅಲ್ಲ, ಹರಿಚಿತ್ತ ಸತ್ಯ. ಹರಿಚಿತ್ತ ಅಂದ್ರೇನು? ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದುಕೊಳ್ಳು, ನೀಡುಗೆದೆ ಗಟ್ಟಿಯನು ಮಂಕುತಿಮ್ಮ. ಜೀವನದಲ್ಲಿ ಅದು ಏನ್ ನಡೀತಾ ಇದೆಯೋ, ನಾನು ಬಯಸಿದ್ದೊಂದು ಆದದ್ದು ಇನ್ನೊಂದು, ಹರಿಚಿತ್ತ ಅಂತ. ನಾನು ಮನಸ್ಸಲ್ಲಿ ಇಂಥದ್ದಾಗಬೇಕು ಅಂತ ಬಯಸಿದ್ದೆ, ನನಗೆ ಆದರೆ ಆಗಿಲ್ಲ ಸ್ವಾಮಿ. ಅಡ್ಡಿಲ್ಲಪ್ಪ, ಪರಮಾತ್ಮನ ಒಂದು ಚಿತ್ತದಲ್ಲಿ ಪರಮಾತ್ಮನ ಒಂದು ಅದೊಂದು ಏನೊಂದು ಇಚ್ಛೆ, ಅದಕ್ಕೆ ಸರಿಯಾಗಿ ನಡೀತಾ ಇದೆ. ಎಲ್ಲವೂ ನಿನ್ನ ಇಚ್ಛೆಯಂತೆ ನಡೆದಿದೆ. ನನ್ನ ಅಂತಃಕರಣ ಯಾವಾಗ ಪ್ರತಿಕ್ರಿಯೆ ರಹಿತವಾಗಿ ನಿಲ್ಲುತ್ತೋ ಆವಾಗ ಮನಸ್ಸು ಪ್ರಶಾಂತವಾಗಿರುತ್ತೆ ಸ್ವಾಮಿ. ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನು, ಚರಿಕೆ ತಾರಗ್ರಹಗಳಿಷ್ಟ ಹೋದಂತೆ, ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ, ಮಂಕುತಿಮ್ಮ. ಯಾವ ಯಾವ ರೀತಿಯಲ್ಲೋ ಪೆಟ್ಟುಗಳು ಬೀಳಿ, ನಾನಾ ಥರದಲ್ಲಿ ಕಷ್ಟಗಳು ಬರಲಿ, ಅದು ನನ್ನ ಕರ್ಮ, ಅದು ಜೀವನದ ವೈಖರಿ, ಅದು ಜೀವನದ ರೀತಿ, ಪ್ರತಿಯೊಬ್ಬರಿಗೂ ಬರುವಂಥದ್ದೇ. ಆದರೆ ನನ್ನ ಸಾಧನೆ ಬರುವಂತಹ ಎಲ್ಲಾ ವಿಷಮ ಪರಿಸ್ಥಿತಿಗಳಲ್ಲೂ ನನ್ನ ಅಂತಃಕರಣ ಅನ್ನುವಂತಹ ಮನಸ್ಸು ಬುದ್ಧಿಯನ್ನ ಪ್ರಶಾಂತತೆಯಿಂದ ನೆಮ್ಮದಿಯಿಂದ ಇಟ್ಟುಕೊಳ್ಳುವುದು, ಇದು ನನ್ನ ಸಾಧನೆ.